आपादमौलिपर्यन्तं गुरुनामाकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः करोतु मम कल्याणं हरिर्हयमुखानिलः गुरुश्च मद्गुणामे वरदोऽस्तु निरन्तरम् जन्माद्यस्य यतोऽन्वयादितरतश्चार्थेष्वविज्ञस्वराट् येने ब्रह्महृदाय आदिकवये मुह्यन्ति सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानेति दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेत्तं महान्तं यस्वानुभावमखिलश्रुतिसारमेकम् अध्यात्मदीपमतिथितीर्षतां समुन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां मनोस्तु शतरूपायां तिस्रः कन्याश्च जज्ञिरे आकुतिर्देवहूतिश्च प्रसूतिरिति विश्रुताः महज्जनರನ್ನು ಗೌರವಿಸಬೇಕು. ಅದರೊಳಗೆ ಸ್ವರೂಪೋತ್ತಮತಾ ಎಂಬುದು ಪ್ರಧಾನವೋ ಹೊರತು ಈ ಬಾಹ್ಯವಾದ ಉತ್ತಮತ್ವ ಮುಂತಾದವುಗಳು ಲೆಕ್ಕಕ್ಕೆ ಇಲ್ಲ. ಅದನ್ನು ಪರಿಗಣಿಸಿಕೊಂಡು ಸ್ವರೂಪವನ್ನು ಅವಮಾನಿಸಿ ದೊಡ್ಡವರು ಯಾರನ್ನೂ ಅವಮಾನ ಮಾಡಬಾರ್ದು, ತಮಗಿಂತ ಸಣ್ಣವರಾದ ಅವರನ್ನು ಅವಮಾನ ಮಾಡಬೇಕು ಎಂಬುವಂಥ ಉದ್ದೇಶ ಇರಬಾರ್ದು. ವಿಶೇಷತಃ ಉತ್ತಮರಲ್ಲಿ ದಕ್ಷ ಪ್ರಜಾಪತಿ ಬಹಳ ದೊಡ್ಡ ಸ್ಥಾನವನ್ನು ಹೊಂದಿದ್ದವನು. ದೇವಾದಿ ದೇವತೆಗಳೆಲ್ಲರೂ ಕೂಡ ಅವರನ್ನು ಗೌರವಿಸ್ತಾ ಇದ್ದಂಥ ಕಾಲ. ಈ ವಿಶ್ವಸೃಜರು ಅಂತ ಒಂದು ವರ್ಗ, ದೇವತೆಗಳಲ್ಲಿ ವಿಶ್ವಸೃಜರು ಅಂತ ಅವರ ಒಂದು ಗುಂಪು. ಅವರೆಲ್ಲರೂ ಕೂಡಿಕೊಂಡು ಒಂದು ಯಜ್ಞವನ್ನು ಮಾಡ್ತಾರೆ. ಆ ಯಜ್ಞದಲ್ಲಿ ಎಲ್ಲ ದೇವತೆಗಳನ್ನು ಸಾಕ್ಷಾತ್ ಕರೆದು ಹವಿಸ್ಸನ್ನು ಕೊಡ್ತಾರೆ. ಎಲ್ಲ ಋಷಿಗಳು ಪರಾಪ್ತರಾಗಿದ್ದಾರೆ, ದೇವತೆಗಳು, ಸಾಕ್ಷಾತ್ ನಮ್ಮ ಚತುರ್ಮುಖ ಬ್ರಹ್ಮದೇವರು ಎಲ್ಲರೂ ಬಂದಿದ್ದಾರೆ. ನಮ್ಮ ಧರ್ಮ ಪ್ರಜಾಪತಿಯ ಪುತ್ರರು ಕೂಡ ನರ, ನಾರಾಯಣ, ಹರಿ, ಕೃಷ್ಣ ಈ 4 ಜನ ಬಂದಿದ್ದಾರೆ. ಭಕ್ತಿ ದೊಡ್ಡ ದೊಡ್ಡ ಇಂದ್ರಾದಿ ದೇವತೆಗಳಿಂದ ತುಂಬಿದಂತಹ ಸಭೆ. ಯಾವಾಗ ದಕ್ಷ ಪ್ರಜಾಪತಿ ಆ ಸಭೆಯನ್ನು ಪ್ರವೇಶ ಮಾಡಿದರೋ ಉದತಿಷ್ಠನ್ ಸದಸ್ಯಾಸ್ತೆ ಸ್ವದಿಷ್ಣ್ಯ ಸಹಾಗ್ನಯ, ಎಲ್ಲರೂ ಅಗ್ನಿ ಹಿಡಿದುಕೊಂಡು ಬಂದು ಯಜ್ಞವನ್ನು ಮಾಡ್ತಿದ್ರಂತೆ. ಯಾವಾಗ ದಕ್ಷ ಪ್ರಜಾಪತಿ ಬಂದರೋ ಅವರೆಲ್ಲ ಎದ್ದು ನಿಂತು ಗೌರವವನ್ನು ಕೊಟ್ಟಿದ್ದಾರೆ ಸದಸ್ಯರು. ಎಲ್ಲರೂ ಗೌರವ ಕೊಡ್ತಾ ಇರೋ ಕಾಲಕ್ಕೆ ಋತೆ ವಿರಿಂಚಂ ಶರ್ವಂಚ ಇಬ್ಬರು ಮಾತ್ರ ಹೇಳಲಿಲ್ಲ ಅಲ್ಲಿ ಸಭೆಯಲ್ಲಿ. ಒಂದು ಮಹಾರುದ್ರ ದೇವರು, ಮತ್ತೊಬ್ಬರು ಬ್ರಹ್ಮದೇವರು. ಆಗ ಕೋಪ ಬಂತು ದಕ್ಷ ಪ್ರಜಾಪತಿಗೆ. ಅಳಿಯ ಆದಮೇಲೆ ಮಾವನಿಗೆ ಗೌರವ ಕೊಡಬೇಕಾದ ಧರ್ಮ. ಅಂಥದ್ದು ನಾನು ಬಂದಾಗ ಎದ್ದು ನಿಂತಷ್ಟು ಕೈ ಮುಗಿಯುವಷ್ಟು ಇವರು ಸೌಜನ್ಯತಾ ತೋರಿಸಲಿಲ್ಲ. ಇವರಿಗೆ ಅಹಂಕಾರ ತುಂಬ ಬಂದುಬಿಟ್ಟಿದೆ ಅಂತ ಆಲೋಚನೆ ಮಾಡಿ ದಕ್ಷ ಪ್ರಜಾಪತಿ ಸಭಾ ಮಧ್ಯದಲ್ಲಿ ಕೂಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಎಷ್ಟೋ ಮಾನಾಪಮಾನಗಳನ್ನು ಲೋಕದಲ್ಲಿ ನಡೆದಿದ್ದನ್ನು ಕಾಲಾಂತರದಲ್ಲಿ ಸ್ಮರಿಸಿಕೊಂಡು ಅಲ್ಲಿಂದ ಮುಂದೆ ಅವ್ರ ಮನೆಗೆ ಹೋಗೋದು ಬರೋದು ಕಮ್ಮಿ ಮಾಡಿಬಿಡ್ತಾರೆ. ಇದು ಲೋಕನ್ಯಾಯ. ಒಬ್ಬರನ್ನೊಬ್ಬರು ಪಬ್ಲಿಕ್ ಆಗಿ ಬೈಬಾರ್ದು, ಅವ್ರ ಎದುರೆದುರಿಗೆ ಜಗಳ ಆಡಬಾರ್ದು.
ದಕ್ಷ ಪ್ರಜಾಪತಿ ಹಾಗೆ ಮಾಡಲಿಲ್ಲ. ಶುಶ್ರೂಯತಾಂ ಬ್ರಹ್ಮರ್ಷಯೋ ಮೇ ಸಹ ಸಭ್ಯ ಸಹ ಅಗ್ನಯ ಸಾಧೂನಾಂ ಭ್ರುವತೋ ವೃತ್ತಂ ಅಜ್ಞಾನಾನ್ನ ಮಕ್ಷರಾತ್. ನನಗೆ ಮಾತ್ಸರ್ಯ ಇಲ್ಲ, ಅಜ್ಞಾನ ಇಲ್ಲ. ನನಗೆ ಗೊತ್ತಿದೆ ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು, ಹೇಗೆ ಗೌರವಿಸ್ಬೇಕು, ಏನು ಮಾಡಬೇಕು ಎಲ್ಲ ನನಗೆ ತಿಳಿದಿದೆ. ತಿಳಿದುಕೊಂಡೇ ನಾನು ಮಾತಾಡ್ತಿದ್ದೀನಿ. ಅಯಂತು ಲೋಕಪಾಲಾನಾಂ ಯಶಗ್ನಃ ನಿರಪತ್ರವಃ ಸದ್ಭಿರಾಚರಿತಪ್ಪಂತಹ ಏನ ಸ್ತಬ್ಧೇನ ದೂಷಿತ. ಈ ವಿಧಾನ ನೋಡ್ರಿ ನಾವು ಅಂತ ಒಟ್ಟು ಮಾಡಿ ತೋರಿಸ್ತಿದ್ದಾನೆ ರುದ್ರದೇವರನ್ನು ಕುರಿತು. ಯಶೋಗ್ನ ನಿರಪತ್ರಪ, ಇವನಿಗೆ ನಾಚಿಕೆ ಇಲ್ಲ. ಮೊದಲನೇದ್ದು, ಈಗ ಈ ಶರೀರದ ಮೇಲಿನ ವಸ್ತ್ರವನ್ನು ತೆಗೆದು ಹಾಕಿದವನಿಗೆ ಇನ್ನೇನು ನಾಚಿಕೆ ಉಳಿತದ್ರಿ? ಸಾತ್ವಿಕರು, ಹಿರಿಯರು, ಗುರುಗಳು ನಡೆಸಿದಂತಹ ಒಂದು ಮಾರ್ಗವನ್ನ ಇವನು ದೂಷಣ ಮಾಡಿದ್ದಾನೆ. ಏಷಮೇ ಶಿಷ್ಯತಾಂ ಪ್ರಾಪ್ತ ಎನ್ಮೇ ದುಹಿತುರಗ್ರಹಿ. ಇವನನ್ನ ಶಿಷ್ಯ, ಅದು ನಿಮ್ಮದ್ರೇನು ಪಾಠ ಓದ್ಯಾನ್ರಿ? ಪಾಠ ಓದಿದವರೇ ಶಿಷ್ಯರು ಅಂತಲ್ಲ. ಯಾರ ಮಗಳನ್ನು ಯಾರು ಪರಿಗ್ರಹಿಸ್ತಾರೋ ಆ ಮಾವಂದರಿಗೆ ಅಳಿಯಂದರು ಶಿಷ್ಯರು. ಅದೊಂದು ಶಿಷ್ಯತ್ವ ಮಾತ್ರ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಲೋಕದಲ್ಲಿ. ಉಳಿದ ಪಾಠ ಪ್ರವಚನ ಶಿಷ್ಯತ್ವ ಎಲ್ಲ ನಡ್ಕೊಂಡು ಬಂದಿಲ್ಲ. ಗುರು ಅಂದರೆ ಅಪ್ಪ, ಪಾಠ ಹೇಳಿದವರು ಗುರುಗಳಲ್ಲ, ಅಪ್ಪ ಗುರು ಅಲ್ಲ, ಅಮ್ಮ ಗುರು ಅಲ್ಲ. ಅದೆಲ್ಲದಕ್ಕಿಂತ ಹೆಣ್ಣು ಕೊಟ್ಟ ಮಾವ ಗುರು ಎಂಬುದು ಮಾತ್ರ ಅಧ್ಯಾತ್ಮ ಸಂಪ್ರದಾಯದಲ್ಲಿ ಉಳಿದಿದೆ. ಪಾಣಿ ವಿಪ್ರಾಗ್ನಿ ಮುಖತಃ ಸಾವಿತ್ರ ಇವು ಸಾಧುವದು. ನನ್ನ ಮಗಳು ಏನು ಸಾಧ್ವಿ, ಅವಳು ಸಾವಿತ್ರಿ ಇದ್ದ ಹಂಗಿದ್ದಾಳೆ. ಅಂಥವಳನ್ನ ಬ್ರಾಹ್ಮಣರ ಅಭಿಮುಖದಲ್ಲಿ, ಬ್ರಾಹ್ಮಣರ ಸಮ್ಮುಖದಲ್ಲಿ ನಾನು ನಿನಗೆ ಕನ್ಯಾ ಕೊಟ್ಟಿದ್ದೆ. ಆ ಗೃಹೀತ್ವ ಶಾವಾಕ್ಷ್ಯ ಪಾಣಿಮು. ನನ್ನ ಮಗಳು ಏನು ಸುಂದರಿ, ಎಲ್ಲ ಬೇಡ ಅಂದೆ, ನಾ ಕೊಡೋದಿಲ್ಲ ಅಂದೆ ಇವನಿಗೆ. ಆದರೂ ಬ್ರಹ್ಮದೇವರು ಕೊಡು 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 ಅಂತ ಹೇಳಿ ಕೊಡಿಸ್ಬಿಟ್ರು ನನ್ನ ಮಗಳನ್ನು. ಸತೀದೇವಿ ಅಂತ ಅವಳಿಗೆ ಹೆಸರು, ದಕ್ಷಾಯಿಣಿ. ನನ್ನ ಮಗಳ ಪಾಣಿಗ್ರಹಣ ಮಾಡಿದ. ಆದ್ರೆ ಇವ ಹೆಂಗಿದ್ದಾನೆ ನೋಡ್ಲಿಕ್ಕೆ, ಏನು ಮರ್ಕಟ್ಟಲ್ಲ ವಚನ, ಕೋತಿ ಕಣ್ಣವ್ ನೀವು. ಪ್ರತ್ಯುತ್ಥಾನ ಅಭಿವಾದನಾರ್ಹೆ ವಾಚಾಪ್ರಕೃತ ನೋಚಿತ. ಮಾತನಾಡೋರು ನಮಸ್ಕಾರ ರೀ ಅಂತ ಅನ್ಲಿಕ್ಕಿಲ್ಲ. ಏನಾಗಿತ್ತು ಇವನಿಗೆ ಗಂಟು? ಸುಮ್ಮನೆ ಕೂತಿದೆ ನೋಡಿ ಹಂಗೆ. ಲುಪ್ತ ಕ್ರಿಯಾಯ ಅಶುಚಯೇ, ಕ್ರಿಯಾ ಬಿಟ್ಟುಬಿಟ್ಟಿಯಾನೆ. ಅಶುಚಿ, ಸ್ಮಶಾನದಲ್ಲಿ ವಾಸ ಮಾಡ್ತಾನೆ. ಮಾನಿನೇ, ಸಾಧ್ಯ ಅಹಂಕಾರ, ಭಿನ್ನಶೇತವೇ, ಎಲ್ಲ ಮರ್ಯಾದೆಗಳನ್ನು, ಮಾನಗಳನ್ನು, ಲೋಕದಲ್ಲಿ ನಡೆಸಬೇಕಾದಂಥ ನೀತಿ ನಿಯಮಗಳನ್ನು ಮೀರಿ ಬಿಟ್ಟಿದ್ದಾನೆ. ಅನಿಚ್ಛನ್ನಪ್ಯದಾಂಬಾಲ. ಏನು ಮಾಡಲಿ, ನನಗೆ ಇಚ್ಛಾ ಇಲ್ಲದೆ ಇದ್ರೂ ಕೂಡ ಇವಳಿಗೆ ಕೊಟ್ಟೆ. ಹೇಗೆ ಅಂದರೆ, ಓದಿದಂತಹ ಪವಿತ್ರ ವೇದ ವಿದ್ಯಾವನ್ನು ಶೂದ್ರನಿಗೆ ಕೊಟ್ಟಂತ. ಶೂದ್ರ ಏವ ಉಷತಿಂಗಿರಂ. ವೇದ ವಿದ್ಯಾವನ್ನು ಶೂದ್ರನಿಗೆ ಕೊಡಬಾರದು. ಅಂಥದ್ದು ಶೂದ್ರನಿಗೆ ವೇದ ವಿದ್ಯಾವನ್ನು ಕೊಟ್ಟರೆ ಎಷ್ಟು ಅಪ್ರಾಮಾಣಿಕವೋ, ಎಷ್ಟು ಅಯೋಗ್ಯತನವೋ ಅಷ್ಟು ಕೆಲಸ ಮಾಡಿಬಿಟ್ಟೆ ಇವನಿಗೆ ನಾ ಕನ್ಯಾ ಕೊಟ್ಟದ್ದರಿಂದ. ಹಳದಟ್ಟು ತಪ್ಪು ಮಾಡಿಬಿಟ್ಟೆ. ಏನು ಮಾಡ್ತೀವಿ? ಯಾಕಪ್ಪ ಅಂತ ಅಳಿಯ ಅಂತ ಕೊಟ್ಟ ಮೇಲೆ ನೀನೆಲ್ಲ ಮಾತಾಡ್ತೀವಿ. ಏನು ಪ್ರೇತಾವಾಸೇಶು ಘೋರೇಶು. ನಾವು ವಾಸ ಮಾಡೋದು ಸ್ಮಶಾನದಲ್ಲಿ. ಇವನ ಪರಿವಾರ ಯಾರಪ್ಪ ಅಂದರೆ ಬರೀ ಭೂತಗಣಗಳು, ಪ್ರೇತಗಳು. ಉನ್ಮತ್ತನಂತೆ ನಗ್ನನಾಗಿ ಕೂದಲು ಬಿಚ್ಚಿಕೊಂಡು ಎಲ್ಲದರಲ್ಲಿ ಕುಣ್ಕೊಂಡು ಅಳ್ಕೊಂಡು ಏನು ನಗ್ತಾ ಅಡ್ಡಾಡ್ತಾನೆ. ಚಿತಾಭಸ್ಮಗಳನ್ನು ತೆಗೆದು ಮೈಯೆಲ್ಲ ಬಳ್ಕೊಂಡಿದ್ದಾನೆ. ಪ್ರೇತಗಳ ಅಸ್ಥಿಯನ್ನ, ಗ್ರಂಥಿಗಳನ್ನು ತೆಗೆದು ಮಾಲೆ ಹಾಕ್ಕೊಂಡಿದ್ದಾನೆ. ಶಿವಾಂತಿವನಿಗೆ ಹೆಸರು. ನೋಡಿದರೆ ಆ ಶಿವ ಉನ್ಮತ್ತ ಜನ ಪ್ರಿಯನಾಗಿದ್ದಾನೆ. ಪ್ರಮಥ ಭೂತ ಗಣಗಳಿಗೆ ಪತಿಯಾಗಿದ್ದಾನೆ. ಆದ್ದರಿಂದ ಇವನನ್ನ ಹೊರಗೆ ಹಾಕ್ತೀರಿ. ದತ್ತಾಪತ ಮೇಯ ಸಾಧ್ವಿ ಚೋದಿತೆ ಪರಮೇಷ್ಠಿನ. ಆ ಬ್ರಹ್ಮದೇವರು ಒಂದೇ ಸಮನೆ ಕೊಡು ಕೊಡು ಅನ್ನಲ್ಲ ಅಂತ ಕೊಟ್ಟೆ, ಇಲ್ಲೇ ಕೊಡ್ತಿರಲಿಲ್ಲ ಅಂತ ಈ ರೀತಿಯಾಗಿ ದಕ್ಷ ಪ್ರಜಾಪತಿ ಬೈದ. ಆಗ ಏನಾಯ್ತು? ದಕ್ಷ ಶಾಪವನ್ನು ಕೊಟ್ಟ.
ಏನಂತ ಅಯಂ ತು ದೇವ ಜಯಜನೆ ಇಂದ್ರ ಉಪೇಂದ್ರಾದಿಭಿ ನವ ಭವಃ ಯಜ್ಞ ಭಾಗಂ ನಲಭತಾಂ ದೇವೇ ದೇವಗಣಾಧಮಃ. ದೇವತಾ ಗಣಗಳಿಗೆ ಅಧಮ. ಯಾರು ದೇವತಾ ಗಣಗಳೆಲ್ಲ ಅತ್ಯುತ್ತಮರೋ ಅವರನ್ನ ಇವ ಅಧಮ ಅಂತ ಬೈತಿದ್ದಾನೆ. ಇವನಿಗೆ ಯಾರು ಯಜ್ಞದ ಭಾಗವನ್ನು ಕೊಟ್ಟು ಹವಿಸ್ಸನ್ನು ಕೊಡದಿರಲಿ ಅಂತ ಶಾಪ ಕೊಟ್ಟು ಹೊರಡ್ಲಿಕ್ಕೆ ಅನುವಾದ. ಆಗ ನಂದಿ ಅಂತ ನಮ್ಮ ರುದ್ರ ಶಿಷ್ಯ ಬಲುಪುತ್ತ ಯೋಗ್ಯ. ನಂದಿ ಅಂದ ಕ್ಷಣಕ್ಕೆ ನಮ್ಮಲ್ಲಿ ಅಷ್ಟು ಗೌರವ ಇಲ್ಲ ಲೋಕದಲ್ಲಿ, ನಂದಿಗೆ ಅಷ್ಟು ಮಹತ್ವ ಕೊಡೋದಿಲ್ಲ. ಆದರೆ ನಂದಿ ಸಾಮಾನ್ಯ ಅಲ್ಲ, ಪರಮಸಾತ್ವಿಕ. ಏನಾಗಿದೆ ಅಂತಂದರೆ ಪರಸ್ಪರ ಶಾಪೋಶಾಪಗಳಿಂದ ಗ್ರಸ್ತರಾಗಿಬಿಟ್ಟಿದ್ದಾರೆ ಇವರು. ಆದ್ದರಿಂದ ಆ ಶಾಪದ ಪ್ರಭಾವದಿಂದ ಲೋಕನ್ಯಾಯ ಅನುಸರಣೆ ಮಾಡೋದು ಕಷ್ಟ ಆಗಿದೆ. ನಂದಿ ತಾನಿಗೆ ಸಿಟ್ಟು ಬಂತೆಲ್ಲ, ನಮ್ಮ ರುದ್ರದೇವರು ಒಂದು ಮಾತು ಆಗಲಿಲ್ಲ. ನಿಶಬ್ದ ಅಂದ್ರೆ ನಿಶಬ್ದ. ಬ್ರಹ್ಮದೇವರು ಎದುರಿಗೆ ಇದ್ದಾರೆ. ಅಪ್ಪ ಬ್ರಹ್ಮದೇವರು, ಅಳಿಯ ರುದ್ರದೇವರು ಇಬ್ಬರು ಒಂದು ಸಮಾನ ಪಕ್ಕ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ, ಭಗವತ್ ಚರ್ಚಾ ಮಾಡ್ತಿದ್ದಾರೆ. ಅರ್ಥ ಮಾಡ್ಕೋಬೇಕಾಗಿತ್ತು. ಬ್ರಹ್ಮದೇವರು ಈ ರುದ್ರನನ್ನು ಇಷ್ಟು ಪರಿ ಸ್ವೀಕರಿಸಿದ್ದಾರೆ ಅಂದರೆ ರುದ್ರದೇವರ ಮಹತ್ವ ಎಷ್ಟು ಅಂತ ಅರ್ಥ ಮಾಡ್ಕೋಬೋದಾಗಿತ್ತು. ಅದು ಬುದ್ಧಿ ಒಳಗೆ ಅಹಂಕಾರ, ಕಲಿಪ್ರವೇಶ ಮುಂತಾದವುಗಳು ಬಂದಾಗ ಸದ್ಬುದ್ಧಿ ಉಳಿಯೋದಿಲ್ಲ. ಸಾತ್ವಿಕ ಮಾರ್ಗ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ಭಯ ಯಾವುದರಿಂದ ಪಡಬೇಕು ಎಂಬುವಂಥ ಜ್ಞಾನ ಇರೋದಿಲ್ಲ. ಯಾವುದೇ ಜಗಳ ಮುಂತಾದವುಗಳನ್ನು ಹಿರಿಯರ ಎದುರಿಗೆ ಮಾಡಬಾರ್ದು. ಇದೊಂದು ಪದ್ಧತಿ. ಈಗ ಅಣ್ಣ ತಮ್ಮಂದರಿಗೆ ವಿವಾದ ಇರ್ತದೆ, ಪರಸ್ಪರ ಒಬ್ರಿಗೊಬ್ಬರು ಮಾತಾಡ್ಕೋಬೇಕಾದ ಸಂದರ್ಭ ಇರ್ತದೆ. ಅವ ಬೈತಿರ್ತಾನೆ, ಅವನಿಗೂ ಬೈತಿರ್ತಾನೆ, ಇವ ಮಾಡಿದ್ದ ಅವನಿಗೆ ಅಸಮ್ಮತ, ಅವನು ಮಾಡಿದ್ದ ಇವನಿಗೆ ಅಸಮ್ಮತ ಆಗ್ತದೆ ಅಂತಿದ್ದರೂ ತಂದೆ ತಾಯಿಗಳ ಎದುರಿಗೆ ಜಗಳಾಡಬಾರ್ದು. ಆಗ ಅವ್ರು ಅಂತಾರೆ, ಏನಪ್ಪ ನಾ ಇದ್ದೀನಿ, ಇಲ್ಲೇ ಇದ್ದೀನಿ, ಈ ಪರಿ ಜಗಳ ಆಡ್ತಿರಲ್ಲ ನೀವು ಅಂತ ಅಪ್ಪನಾದವನು ಬೈತಾನೆ ಮಕ್ಕಳನ್ನು. ಹಾಗೆ ತಂದೆ ಇದ್ದಾರೆ ಬ್ರಹ್ಮದೇವರು, ಅವರಂತೂ ಉತ್ತಮರು ಸ್ಪಷ್ಟ. ಅವರ ಎದುರಿಗೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈಯೋದು, ಶಾಪ ಕೊಡೋದು, ತತ್ರಾಪಿ ಅಳಿಯನಿಗೆ. ಇದೇ ಕಥೆಯನ್ನು ನಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಸಂಕ್ಷಿಪ್ತವಾಗಿ ತಗೊಳ್ತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಆಗ ಶ್ರೀಮದಾಚಾರ್ಯ ಒಂದು ಮಾತು ಹೇಳ್ತಾರೆ, ವಿಷ್ಣು ಜಾಮಾತ. ಅಳಿಯ ಅಂತಂದರೆ ಅವ ಸಾಕ್ಷಾತ್ ನಾರಾಯಣ ದೇವರು. ಅವ ಸ್ವಲ್ಪ ಹಂಗು ಹಿಂಗೂ ಇರ್ತಾನೆ, ಚುರುಮಿದ್ದಾನೆ, ಹಂಗ ಸರಿ ಇಲ್ರಿ ಅವನು, ಇತ್ಯಾದಿ ಇತ್ಯಾದಿ ಎಲ್ಲ ಕರೆಕ್ಟ್. ಆದರೂ ವಿಷ್ಣುವಿನ ಸನ್ನಿಧಾನ ಇರ್ತದೆ ಅಂತ ತಿಳಿದೇ ಅವನ ಕಾಲು ತೊಳೆದು ಕನ್ಯಾವನ್ನು ಕೊಟ್ಟಿರ್ತೀರಿ. ಆದ್ದರಿಂದ ಏನಾದರೂ ಬಂದ್ರಿ ಅಳಿ ಅಂದರೆ ಅವನೇ ಇವನಿಗೆ ನಮಸ್ಕಾರ ಮಾಡಲಿ, ಬರ್ರಿ ಅಳಿ ಅಂದರೆ ಅಂತ ಹಳೆಯ ಆದಮೇಲೆ ಅವನ ದೋಷಗಳನ್ನು ನೆನೆಸೋದು, ಕೊಟ್ಟ ಕನ್ಯಾ ಕೊಡೋನು ಕೊಟ್ಟು ಬಿಡೋದು, ಆಮೇಲೆ ಬಾಯಿಗೆ ಬಂದಾಗ ಬೈಯೋದು, ಅವ ಹಂಗೆ ಸರಿ ಇಲ್ಲ, ಹಿಂಗೆ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೆಲ್ಲ ಅನ್ನಬಾರ್ದು. ಎಷ್ಟಾದರೂ ಅದನ್ನೆಲ್ಲ ಸಹನೆ ಮಾಡಿಕೊಂಡು ಒಳ್ಳೆ ರೀತಿ ಪರಮಾತ್ಮನ ಬೇಡ್ಕೋಬೇಕು. ಹೆಂಗಾರು ಮಾಡಿ ಅಳಿಗೆ ಒಳ್ಳೆ ಬುದ್ಧಿ ಕೊಡ್ರಿ, ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋ ಹಂಗಾಗಲಿ. ಅವನೇನಾದರೂ ದುಶ್ಚಟ ಮುಂತಾದವುಗಳಿಗೆ ಬಲಿಯಾಗಿದ್ದ, ಕೋಪಿಷ್ಟನಾಗಿದ್ದ ಅಂದರೆ ಅಂಥ ಕೋಪ ತಾಪಗಳನ್ನೆಲ್ಲ ಭಗವಂತ ಕಮ್ಮಿ ಮಾಡಿ ಬೇಡಬೇಕು ಹೊರತು ಹಳೆಯನ್ನು 4 ಜನರ ಎದುರಿಗೆ ಅವಮರ್ಯಾದೆ ಮಾಡಬಾರ್ದು. ಆದರೆ ಇದನ್ನೆಲ್ಲ ಮೀರಿದ ದಕ್ಷ ಪ್ರಜಾಪತಿ ನಮ್ಮ ನಂದಿಗೆ ಕೋಪ ಬಂತು, ದಕ್ಷನನ್ನು ಶಾಪ ಕೊಡ್ತಾ ಇದ್ದಾರೆ. ದಕ್ಷ, ನಿನ್ನ ತಾರತಮ್ಯ ಏನು ಅಂತ ಜ್ಞಾನ ಇದೆ ನಿನಗೆ? ನಿಂದು ಎಷ್ಟನೇ ಕಕ್ಷ? ನಮ್ಮ ಮರುದ್ರ ದೇವತೆ ನಿನ್ನ ಕನ್ಯಾವನ್ನು ಅವರಿಗೆ ಕೊಟ್ಟ ಮಾತ್ರದಿಂದ ನೀನು ಅವರಿಗಿಂತ ಸ್ವರೂಪದಲ್ಲಿ ಉತ್ತಮನಾಗಿಯ, ಸ್ವಲ್ಪ ಯೋಚನೆ ಮಾಡಿಕೋ ಅಂತ ದೊಡ್ಡವರನ್ನು ದ್ರೋಹ ಮಾಡ್ತಾ ಇದ್ದಿ ಅಂತ ಮೊದಲು ಗೃಹ್ಯತಿ ಅಜ್ಞ ಪೃಥಕ್ ದೃಷ್ಟಿ ತತ್ವತೋ ವಿಮುಖೋ ಭವೇತ್. ನಿನಗೆ ತತ್ವಜ್ಞಾನ ಇಲ್ಲ. ತಾರತಮ್ಯದ ಅನುಸಾರವಾಗಿ ಯಾರು ನಡ್ಕೊಳ್ಳಿಲ್ಲವೋ ಅವರು ನಾಶವಾಗಿ ಹೋಗ್ತಾರೆ. ಶಾಪ ಕೊಡ್ತಾರೆ. ನಂದಿ ಶಾಪ ಅಂದರೆ ಒಂದಲ್ಲ ಎರಡಲ್ಲ. ದಕ್ಷ ಪ್ರಜಾಪತಿಗೆ ಅಷ್ಟೇ ಶಾಪ ಕೊಡಲಿಲ್ಲ, ಅನೇಕ ಜನಕ್ಕೆ ಶಾಪ ಕೊಡ್ತಾರೆ.
ಗೃಹೇಶು ಕೂಟಧರ್ಮೇಶು ಸಕ್ತೋ ಗ್ರಾಮ್ಯ ಸುಖೇಚ್ಛಯ ಕರ್ಮತಂತ್ರಂ ವಿತನುತಾ ವೇದವಾದ ವಿಪನ್ನಧೀಹಿ. ನೀನು ಕೂಟಧರ್ಮಗಳೆನಿಸಿಕೊಳ್ಳುವಂತಹ ಈ ಮನೆ, ಈ ಮನೆಗಳಲ್ಲಿ ಯಾವ ಪುರುಷಾರ್ಥದ ಪ್ರಯೋಜನವೂ ಇಲ್ಲದ ಕರ್ಮಗಳು ನಡೀತವೆ. ಮನೆ ಕೆಲಸ ಅಂತಂದರೆ ಅದು ಕೂಟಧರ್ಮ. ಕೇವಲ ಉದರಂಭರಣಾದಿ ರೂಪವಾದ ಅನೇಕ ಅನ್ಯ ವಿಷಯಗಳನ್ನು ಕುರಿತು ವಿಚಾರ ಮಾಡುವುದೇ ಕೂಟಧರ್ಮನೇ ಮನೆ. ಅದರಲ್ಲೇ ಆಸಕ್ತಿ. 24 ಗಂಟೆ ಇತ್ತು ಮನೆ ವಿಚಾರ. ನಿನಗೆ ಜ್ಞಾನ ತಿರೋಧಾನ ಆಗಲಿ, ಮತ್ತೆ ಗ್ರಾಮ್ಯ ಸುಖಗಳ ವಿಷಯದಲ್ಲಿ ನಿನಗೆ ಇಚ್ಛಾ ಯಾವಾಗಲೂ ಇರಲಿ. ವೇದವಾದಗಳಿಂದ ವಿಪನ್ನವಾದ ಬುದ್ಧಿಯುಳ್ಳವನಾಗಿ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡ್ತಾ ಇರು. ನಿನಗೆ ಜ್ಞಾನ ಹೊರಟು ಹೋಗಲಿ. ಶಾಪ. ಇಲ್ಲಿ 2 ಕ್ರಮ ಪ್ರಾಪ್ತವಾಯಿತು. ಒಂದು ನಂದಿ ಶಾಪ ಕೊಡೋದು. ಇಲ್ಲಿ 2 ನಡೆದಿದ್ದೇನೆ. ಸೋತ್ತಮರೆನಿಸಿಕೊಳ್ಳುವ ರುದ್ರದೇವರಿಗೆ ದಕ್ಷ ಪ್ರಜಾಪತಿ ಶಾಪ ಕೊಟ್ಟಿದ್ದು ಅಪ್ರಾಮಾಣಿಕವೇ, ತಪ್ಪೇ ಅದು. ಉತ್ತಮರಿಗೆ ಶಾಪ ಕೊಡಬಾರ್ದು. ಕೊಟ್ಟರೆ ಪೂರ್ಣ ತಪಸ್ಹಾನಿ ಆಗ್ತದೆ. ಈ ನಂದಿ ಮಾಡಿದ್ದು ಅದೇ ಕೆಲಸ. ನಂದಿನು ಸೋತ್ತಮನೆನಿಸಿಕೊಳ್ಳುವ ದಕ್ಷನಿಗೆ ಶಾಪ ಕೊಟ್ಟ. ಅದರೊಳಗೆ ಅಂತಿಂಥ ಶಾಪ ಕೊಡಲಿಲ್ಲ. ನಿನಗೆ ಕರ್ಮತಂತ್ರನಾಗು, ನೀನು ವೇದವಾದ ವಿಪನ್ನ ಬುದ್ಧಿಯುಳ್ಳವನಾಗು. ಬರೀ ಯಜ್ಞ ಯಾಗ ಅದು ಪರಮಾತ್ಮನ ದೃಷ್ಟಿ ಗಿಷ್ಟಿ ಎಲ್ಲ ತೆಗೆದು ಹಾಕ್ಬಿಟ್ಟು ಕೇವಲ ಅನ್ಯ ದೇವತಾಗಳ ದೃಷ್ಟಿಯಿಂದ ಯಾಗ ಮಾಡ್ತಾ ಕೂಡು. ನಿನಗೆ ಮದೃಶಾಸ್ತ್ರ ಹೊಟ್ಟು ಹೋಗ್ಲಿ ಬುದ್ಧಿಯೊಳಗೆ ಇಲ್ಲ ಅಂತ ಶಾಪ ಕೊಟ್ಟ. ಶಾಪ ಕೊಟ್ಟವನು ಅಧಮ, ಶಾಪ ತಗೊಂಡವರು ಉತ್ತಮ. ಮತ್ತೆ ಶಾಪ ಕೊಟ್ಟಿದ್ದೇನು ಅವರ ಸ್ವರೂಪಕ್ಕೆ ಹಾನಿಯಾಗುವಂತಹ ಶಾಪ. ನಿನ್ನ ಜ್ಞಾನವೇ ಬರದೆ ಹೋಗ್ಲಿ, ತತ್ವಜ್ಞಾನವೇ ಹೋಗ್ಬಿಡ್ಲಿ, ಮಧುಶಾಸ್ತ್ರನೇ ಸುಧಾದಿ ಗ್ರಂಥಗಳು ನಿನಗೆ ಮರ್ತು ಹೋಗ್ಲಿ, ನಿನ್ಗೆ ಏನು ಜ್ಞಾನ ಆಗೋದು ಬೇಡ, ಬರೀ ಬೀದಿಯಲ್ಲಿ ಅಡ್ಡಾಡು ಅಂದ್ಬಿಟ್ರೆ ಒಬ್ಬರು ದೊಡ್ಡವರಿಗೆ ಆ ಶಾಪ ಎಲ್ಲಿ ತನಕ ಎಳೆ ಹೋಗ್ಲಿ, ಇದು 12 ವರ್ಷ ನಿನಗೆ ಹಿಂಗಾಗಲಿ, 13ನೇ ವರ್ಷದಿಂದ ನಿನಗೆ ಯೋಗ್ಯನಾಗುವ ಅಂತಂದಿದ್ರೆ ಕಡಪಕ್ಷ ಪಾಂಡವರಿಗೆ ವನವಾಸ ಕೊಟ್ಟಂತೆ ಏನೊಂದು ಮಾಡಿದ್ರೆ ಪರವಾಗಿಲ್ಲ. ಶಾಶ್ವತ ಶಾಪ ಇದು. ನಿನಗೆಂದೆಂದೂ ಜ್ಞಾನ ಬರೋದು ಬೇಡ ಅಂತ. ಇದು ಹೇಗೆ ಸಾಧ್ಯ? ಹಂಗಾರೆ ನಂದಿಯ ಶಾಪ ಪ್ರಯುಕ್ತವಾಗಿ ದಕ್ಷ ಪ್ರಜಾಪತಿ ನಡ್ಕೊಂಡ್ರೆ ಅವ್ರು ಮೋಕ್ಷನೇ ಆಗೋಂಗಿಲ್ಲ. ಅವ್ರಿಗೆ ನಡ್ಕೊಳ್ಳಿಲ್ಲ ಅಂದ್ರೆ ನಂದಿ ಶಾಪ ಅಪ್ರಯೋಜಕ. 2 ಅಪ್ರಾಮಾಣಿಕಲ್ಲ. ವೇದವಾದಗಳನ್ನು ಓದಿದಂತಹ ವೇದಜ್ಞನಾದ ತಪಸ್ವಿಯಾದ ನಂದಿಯ ಮಾತು ಸತ್ಯ ಆಗಬೇಕು. ದಕ್ಷ ಪ್ರಜಾಪತಿಗೆ ಪರಮಾತ್ಮನ ತತ್ವಜ್ಞಾನದಿಂದ ಮೋಕ್ಷಾದಿ ಪುರುಷಾರ್ಥವೂ ಆಗಬೇಕು. ಇಷ್ಟಾಗಿ ಮುಂದಿನ ಕಥೆಯನ್ನು ಸ್ವಲ್ಪ ನಾವು ನೋಡಬೇಕು. ಯಾವಾಗ ಮಗಳು ಪ್ರಾಣ ಬಿಟ್ಲೋ ಸತೀದೇವಿ ಸಭಾ ಮಧ್ಯದಲ್ಲಿ, ಅಲ್ಲಿ ತನಕ ಇದ್ದಂತಹ ದುರ್ಬುದ್ಧಿ ಮಗಳು ಪ್ರಾಣ ಬಿಟ್ಟ ಕ್ಷಣದಲ್ಲಿ ಅವರಿಗೆ ಪಶ್ಚಾತ್ತಾಪ ಬಂದ್ಬಿಡ್ತು. ಅಯ್ಯೋ, ಎಂಥ ಕೆಲಸ ಮಾಡಿದೆ ನಾನು, ತಪ್ಪು ಮಾಡಿಬಿಟ್ಟೆ, ಬಹಳ ಅನ್ಯಾಯ ಕೆಲಸ ಮಾಡಿಬಿಟ್ಟೆ, ನನಗೆ ತಿಳಿಲೇ ಇಲ್ಲ, ಎಷ್ಟು ಅಹಂಕಾರ ಪರಿತನಾದೆ ಅಂತ ಹಿಂಗೆಲ್ಲ ಆಲೋಚನೆ ಮಾಡ್ತಿರುವಾಗಲೇ ನಮ್ಮ ವೀರಭದ್ರ ಬಂದಿದ್ದಾನೆ. ರುದ್ರ ರೂಪನಾಗಿ ರುದ್ರದೇವರ ಅವತಾರ ಅವನು ಬಂದಿದ್ದಾನೆ. ಯಜ್ಞ ಅಕ್ಷರ ದಕ್ಷಾಧ್ವರವನ್ನೆಲ್ಲ ಧ್ವಂಸ ಮಾಡಿದ್ದಾನೆ. ಸಾಕ್ಷಾತ್ ನಮ್ಮ ಮಹರುದ್ರದೇವರು ಬಂದು ದಕ್ಷ ಪ್ರಜಾಪತಿಯನ್ನು ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಿಬಿಟ್ರು, ಕೊಂದೇ ಬಿಟ್ರು ಅವನ್ನ. ಆಮೇಲೆ ಪರಮಾತ್ಮ ಬಂದಿದ್ದಾನೆ, ಬ್ರಹ್ಮದೇವರು ಬಂದರು, ಎಲ್ಲರೂ ಬಂದರು. ಹಾಗೆ ಮಾಡಿಬಿಡಪ್ಪ, ಯಜ್ಞವನ್ನು ಅರ್ಧಂಬರ್ಧ ನಿಲ್ಲಿಸಬಾರ್ದು. ಈ ದಕ್ಷ ಪ್ರಜಾಪತಿ ಹೋದದ್ರಿಂದ ಎಲ್ಲ ಇನ್ನೊಂದು ಜನ್ಮ ಬಂದೇ ಬರ್ತದೆ. ಆದರೆ ಯಜ್ಞ ಅರ್ಧಂಬರ್ಧ ನಿಂತೋಯ್ತಲ್ಲ, ಅದಕ್ಕೆ ಆ ರೀತಿ ಮಾಡಬಾರ್ದು, ನಿನ್ನ ಕರ್ತವ್ಯ ಎಲ್ಲ ಅಂತ ರುದ್ರದೇವ್ರನ್ನ ಸಮಾಧಾನ ಮಾಡಿದರು. ರುದ್ರದೇವ್ರನ್ನ ಪರಮಾತ್ಮನ ಕೂತು ನಮಸ್ಕಾರ ಮಾಡಿ ರುದ್ರದೇವ್ರ ಸ್ತೋತ್ರ ಮಾಡಿ, ಅವಶ್ಯ ಆಗಲಿ ಅವನು ಉಜ್ಜೇನುಗೊಳಿಸ್ತೀನಿ, ಯಾವುದಾದ್ರು ತಲೆ ತೊಗೊಂಬರ್ರಿ ಅಂದರು. ತಲೆ ತಂದರು, ಹೋತದ ತಲೆ ಇಟ್ಟರು, ಅವ್ನು ಬದುಕಿಸಿದ್ರು. ಅಷ್ಟೊತ್ತಿಗಾಗಲೇ ಅದ್ಭುತ ಪಶ್ಚಾತ್ತಾಪ ಬಂದು, ಸತ್ತತ್ವ ಜ್ಞಾನ ಬಂದು, ಪರಮಾತ್ಮನ ಸ್ತೋತ್ರ ಮಾಡಿ, ರುದ್ರದೇವ್ರ ಸ್ತೋತ್ರ ಮಾಡಿ, ಬ್ರಹ್ಮದೇವರನ್ನ ಸ್ತೋತ್ರ ಮಾಡಿ, ನನ್ನ ಅಪರಾಧ ಕ್ಷಮಾ ಮಾಡಿ ಅಂತ ಬೇಡಿಕೊಂಡ. ಅವನಿಗೆಲ್ಲ ತತ್ವಜ್ಞಾನವನ್ನು ಮರಳಿ ಕೊಟ್ಟುಬಿಟ್ರು ಅಂತ ಮುಂದೆ ಕಥೆ ಬರ್ತದೆ. ಅಲ್ಲ, ಈ ನಂದಿ ತಾನು ಶಾಪ ಕೊಟ್ಟಿದ್ದಾನೆ, ಶಾಪ ಕೊಟ್ಟು ಕೆಲವೇ ದಿವಸಗಳಲ್ಲಿ ಹೀಗೆಲ್ಲ ಆಗಿದೆ. ಹಾಗಾದ್ರೆ ಶಾಪ ಕೆಲಸ ಮಾಡಿಲ್ಲ ಅಂತಲೇ ಒಪ್ಕೋಬೇಕು.
ಶಾಪ ಕೆಲಸ ಮಾಡಲಿಲ್ಲ ಅಂದರೆ ಸಮಯವನ್ನು ನಿರ್ದೇಶ ಮಾಡದೆ ಕೊಟ್ಟ ಶಾಪ ಸಾರ್ವಕಾಲಿಕ ಅಂತ ಇರೋದು. ಅಂಥದ್ದು ಹೇಗೆ ಇವರಿಗೆ ದಕ್ಷ ಪ್ರಜಾಪತಿಗೆ ಶಾಪ ವಿಮುಕ್ತಿ ಆಯಿತು? ಅದಕ್ಕೆ ಆಚಾರ್ಯರು ತಾತ್ಪರ್ಯಗಳನ್ನು ಬರೀತಾರೆ. ಇಲ್ಲಿ ತನಕ ತಾತ್ಪರ್ಯಗಣಿಯ ಸುದ್ದಿನೇ ಇಲ್ಲ, ಬರೀ ಶ್ಲೋಕಾರ್ಥ ಮೂಲದ್ದು ಹೇಳಿತ್ತು. ಕಥೆಯೇ ಹೇಳಿಲ್ಲ ಅಂದರೆ ಎದ್ದೋಗ್ಬಿಡ್ತೀರ. ನಾನು ನಿನ್ನೆ ಎಲ್ಲ ಸಂಖ್ಯಾ ಕಮ್ಮಿ ಆಗ್ಬಿಡ್ತು, ಅದಕ್ಕೆ ಭಯ ಆಗಿ ಕಥೆ ಯೇ ಜ್ಞಾನ ವಿಷಯ ಶಾಪಾಹ ಮುಕ್ತಿಗಾಸ್ತೆ ಅಧಿಕಾರಿಣಾಂ ಯಾ ಕಾದಾಚಿತ್ಕಾಸ್ತೆ ಭವಂತಿ ನೈವತೆ ಸಾರ್ವಕಾಲಿಕಾಃ. ಜ್ಞಾನ ವಿಷಯದ ಶಾಪ ಅಂತೇನಿದೆ, ಅದರೊಳಗೂ ಮುಕ್ತಿಯೋಗ್ಯರಿಗೆ, ಅತಿ ಉತ್ತಮಾಧಿಕಾರಿಗಳಿಗೆ ಜ್ಞಾನದ ವಿಷಯದ ಶಾಪ ಅಂತ ಏನಾದರೂ ಬಂದಿದ್ದರೆ ತೇ ಕಾದಾಚಿತ್ಕಾಃ, ಕೆಲ ಕಾಲ ಮಾತ್ರ ಇರುವಂಥವು. ನೈವತೆ ಸಾರ್ವಕಾಲಿಕಾಃ, ಅವು ಬಹುಕಾಲ ಇರುವಂಥವೇ ಅಲ್ಲ. ನೀವು ಶಾಪದ ಸ್ವಭಾವವನ್ನೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಯಾರಾದ್ರೂ ಈಗ ಒಬ್ಬರಿಗೊಬ್ರು ಶಾಪ ಕೊಡ್ತೀರಿ, ನಾವು ಶಾಪ ನಡೆಯೋದಿಲ್ಲ ಅಂತ ಇಟ್ಕೊಂಡ್ರೆ, ಆದರೂ ಅಂದಂತೂ ಅನ್ಲಿಕ್ಕೆ ನನಗೆ ಹಿಂಗಾಗಲಿ ಹಂಗಾಗಲಿ. ನಾವು ಎಷ್ಟೋ ಕಡೆ ಕೋಪತಾಪಗಳಲ್ಲಿ ನಮ್ಮ ಶತ್ರುಗಳು, ನಮಗೆ ಅನ್ಯಾಯ ಮಾಡಿದವರು, ದ್ರೋಹ ಮಾಡಿದವರು, ಅವನ ಹೆಂಡತಿ ಮಕ್ಕಳು ಸತ್ತು ಹೋಗಲಿ, ಅವನಿಗೆ ಎಷ್ಟು ಐಶ್ವರ್ಯ ಬರಲಿ, ಹಂಗಾಯ್ತು ಹಿಂಗಾಯ್ತು ಅಂತ ಏನಾದ್ರು ಆಡ್ತೀವಿ, ಅದು ಅವನಿಗೆ ಮತ್ತಿಷ್ಟು ಲಾಟ್ರಿ ಹೊಡಿತದೆ ಅವನಿಗೆ. ನಮ್ಮ ಶಾಪದ ಪ್ರಭಾವ ವಿಷಯ ಅಂತೂ ನಾವು ಬೈದಂತೂ ಬೈತೀವಿ. ಒಂದು ವೇಳೆ ಈ ಬೈಗಳು ನಾಟಿಸುವುದಾದರೆ, ಶಾಪ ಸಫಲವಾಗುವುದಾದ ಪಕ್ಷದೊಳಗೆ ಅದು ಸಾಮಾನ್ಯ ಐಶ್ವರ್ಯಾದಿ ವಿಷಯಕವಾದರೆ ಅದು ಕೆಲಸ ಮಾಡ್ತದೆ, ಬಹುಕಾಲವೂ ಇರ್ತದೆ. ಐಶ್ವರ್ಯ ನಷ್ಟವಾಗಲಿ, ಅವನಿಗೆ ಐಶ್ವರ್ಯ ಬರೋದೇ ಇಲ್ಲ ಮುಂದೆ ಯಾವಾಗಲೂ. ಅಷ್ಟು ಬಹುದೀರ್ಘ ಕಾಲ ದರಿದ್ರನಾಗಿರ್ತಾನೆ. ಇನ್ನೇನಾಗಲಿ, ಆರೋಗ್ಯ ಕೆಟ್ಟ ಹೋಗಲಿ, ಹಿಂಗೇನ ಶಾಪ ಕೊಟ್ಟರು ಬಹುದೀರ್ಘ ಕಾಲ ಅವನ ರೋಗದಿಂದ ಗ್ರಸ್ತನಾಗ್ತಾನೆ. ಆದರೆ ಸಾತ್ವಿಕನಾದ ಯೋಗ್ಯನಿಗೆ ನಿನಗೆ ಜ್ಞಾನ ಹೊರಟೋಗ್ಬಿಡ್ಲಿ, ನಿನಗೆ ಮಧುಶಾಸ್ತ್ರ ಮುಂತಾದರೊಳಗೆ ಜ್ಞಾನ ಬರದೇ ಹೋಗಲಿ ಅಂತ ಇತ್ಯಾದಿ ಶಾಪ ಏನಾದರೂ ಕೊಟ್ಟಿದ್ದ ಪಕ್ಷದೊಳಗೆ ಆ ಜ್ಞಾನ ವಿಷಯವಾದ ಶಾಪ ಮಾತ್ರ ಮುಕ್ತಿಯೋಗ್ಯರಿಗೆ ಬಹುಕಾಲ ಇರೋದಿಲ್ಲ. ಕಾದಾಚಿತ್ಕಾಃ ಭವಂತಿ ನತೆ ನತೆ ನೈವತೆ ಸಾರ್ವಕಾಲಿಕಾಃ, ಯಾವುದೇ ಕಾಲದಲ್ಲಿ ಬಹುಕಾಲ ಅದು ಇರೋದಿಲ್ಲ, ಸಾರ್ವಕಾಲಿಕವಾದ ಶಾಪಗಳೇ ಅಲ್ಲ. ಆ ಶಾಪದ ಸ್ವಭಾವನೆ ಅಲ್ಲಿ ಯದ್ಯಪಿ 12 ವರ್ಷ 14 ವರ್ಷ ಇನ್ನು 18 ವರ್ಷ ಅಂತ ಕಾಲ ನಿರ್ದೇಶ ಮಾಡದೆ ಹೋದರೂ ಕೂಡ ಸ್ವಲ್ಪನೇ ಕಾಲ ಅಂತ ನೀವು ತಿಳ್ಕೊಳ್ಬೇಕು. ಮತ್ತೆ ಶಾಪಗ್ರಸ್ತರಾದರು ಎಂದ ಮಾತ್ರದಿಂದ ತಾರತಮ್ಯಕ್ಕೇನು ಹಾನಿಯಾಗೋದಿಲ್ಲ. ಈ ನಂದಿ ಶಾಪ ಕೊಟ್ಟ ದಕ್ಷ ಪ್ರಜಾಪತಿಗೆ, ದಕ್ಷ ಪ್ರಜಾಪತಿ ಶಾಪ ಕೊಟ್ಟ ರುದ್ರದೇವರಿಗೆ, ಏನು ಹಾನಿಯಾಗೋದಿಲ್ಲ. ಅವರವರು ತಮ್ಮ ತಮ್ಮ ಸ್ಥಾನದಲ್ಲೇ ತಾವಿರ್ತಾರೆ. ಶಾಪಗ್ರಸ್ತರಾದರೆ ಅಷ್ಟೇ. ಶಾಪ ಎಂಬುದು ಒಂದು ಬಂದಿರ್ತದೆ, ಕೆಲ ಕಾಲ ಅದು ಕೆಲಸ ಮಾಡ್ತದೆ. ಜ್ಞಾನ ವಿಷಯಕವಾದ್ದು, ಅನ್ಯ ವಿಷಯಕವಾದ್ದು ಬಹುಕಾಲ ಇದ್ದರೂ ಕೂಡ ಅವರ ಸ್ವರೂಪ ಹಾನಿಗೆ ಎಂದೂ ಕಾರಣ ಆಗೋದಿಲ್ಲ. ತೇಷಾಂ ಜ್ಞಾನಸ್ಯ ಮುಕ್ತೇಶ್ಚ ತಾರತಮ್ಯಸ್ಯ ಚೈವ ಹಿ ಭಗವನ್ನಿಯತತ್ವಾತು ಶಾಪಾದಿರ್ನಾತ್ರ ಕಾರಣಂ. ಅವರ ತಾರತಮ್ಯ ಭಂಗಕ್ಕಾಗಲಿ, ಅವರ ಮುಕ್ತಿಯ ಪ್ರತಿಬಂಧನಕ್ಕಾಗಲಿ, ಅವರ ಜ್ಞಾನ ತಿರೋಧನಕ್ಕಾಗಲಿ ಈ ಶಾಪಾದಿಗಳು ಎಂದೂ ಕಾರಣವಾಗುವುದಿಲ್ಲ. ಇತಿ ವಾರಾಹೇ, ವರಾಹ ಪುರಾಣದಲ್ಲಿ ಈ ಅಂಶವನ್ನು ಸ್ಪಷ್ಟಪಡಿಸಿದ್ದಾರಾದ್ದರಿಂದ ಸಾತ್ವಿಕರು ಎಂದೂ ಜ್ಞಾನ ವಿಷಯದ ಶಾಪ ಕೊಡ್ಲಿಕ್ಕೆ ಹೋಗಬೇಡಿ. ಕೊಟ್ಟರು ಅದು ಕೆಲಸ ಮಾಡೋದಿಲ್ಲ ಭಗವದ್ಭಕ್ತರ ವಿಷಯದಲ್ಲಿ ಅಂತ ಹೇಳಿ ಮತ್ತೇನು ಶಾಪ ಕೊಟ್ಟರು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಬುದ್ಧ್ಯಾ ಪರಾವಿಧ್ಯಾಯಿನ್ಯ ವಿಸ್ಮೃತಾತ್ಮಗತಿ ಪಶು ಸ್ತ್ರೀಕಾಮಸ್ಸೋಸ್ತು ನಿತರಾಂ ದಕ್ಷೋಪಸ್ತಮಕೋ ಅಚಿರಾತ್. ಏ ದಕ್ಷ, ನಿನಗೆ ಯಾವುದೋ ಅನ್ಯ ವಿಷಯಗಳ ಚಿಂತೆಯೇ ಯಾವಾಗಲೂ ಇಲ್ಲ. ನಿನ್ನ ಗತಿಯ ಬಗ್ಗೆ ನಿನಗೆ ಸ್ಮರಣೆ ಮರ್ತೋಗಿ, ಬರದೇ ಹೋಗಿ ಮರ್ತೋಗಿ.
ಪಶುವಂತೆ ವರ್ತಿಸು, ಸ್ತ್ರೀಕಾಮನಾಗು, ಆದಷ್ಟು ಬೇಗ ಬಸ್ತಮುಖನ. ಶಾಪ ಅದೇ. ಮತ್ತೆ ಮುಂದೆ ಬಸ್ತ ಅಂದ್ರೆ ಹೋತ ತಲೆ ಉಳ್ಳವನಾಗು. ವಿದ್ಯಾ ಬುದ್ಧಿರವಿದ್ಯಾಯಾಂ ಕರ್ಮ ಮಧ್ಯಮ ಸಾವಜಃ ಸಂಸರನ್ ತ್ರಿಹತೆ ಚಾಮುಹು ಅನುಶರ್ವಾವಮಾನಿನಾಂ. ಸಾಕ್ಷಾತ್ ಮಹರುದ್ರ ದೇವರಿಗೆ ಅವಮಾನ ಮಾಡಿದವರು ಯಾರಿದ್ದೀನಿ ನೀನು ದಕ್ಷ, ನಿನಗೆ ವಿದ್ಯಾ ಬುದ್ಧಿ ಎಲ್ಲ ದೂರ ಹೋಗಿ, ಅವಿದ್ಯಾ ಕರ್ಮಮಯಿಯಾದಂತಹ ಅವಿದ್ಯಾ ನಿನಗೆ ಬಂದು ಪಡ್ಕೊಳ್ಳಿ, ನಿನ್ನವರಿಗೆ ಅನೇಕ ನಾಶವಾಗಲಿ ಅಂತ ಶಾಪ ಕೊಟ್ಟರು. ಅದಾದ್ಮೇಲೆ ಶಾಪ ಕೊಟ್ಟರು, ಗಿರೇ ಸುತಾಯಾ ಪುಷ್ಪಿಣ್ಯಾ ಮಧುಗಂಧೇನ ಭೂರಿಣ ಮತ್ನಾಚೋನ್ಮತಿತಾತ್ಮಾನಃ ಸಂಮುಹ್ಯಂತು ಹರದ್ವಿಷಃ. ಯಾರ್ಯಾರು ರುದ್ರದೇವರನ್ನ ದ್ವೇಷ ಮಾಡ್ತಾರೋ, ಈ ದಕ್ಷ ಪ್ರಜಾಪತಿಯನ್ನು ಬಿಟ್ಟು ಇಡೀ ಜಗತ್ತಿಗೆ ರುದ್ರದ್ವೇಷಿಗಳು ಅಂತ ಯಾರಿದ್ದಾರೋ ಅವರಿಗೆಲ್ಲ ಹೀಗಾಗಲಿ. ಏನು? ಗಿರೇ ಸುತಾಯಾ ಪುಷ್ಪಿಣ್ಯಾ, ಪುಷ್ಪಿಣಿ ಆಗಿರ್ತಕ್ಕಂಥ ರುದ್ರ ಗಿರೆ ಪರ್ವತದ ಪುತ್ರಿಯಾದ ಯಾರು? ನಮ್ಮ ಪಾರ್ವತಿ ದೇವಿಯ ಮಧುಗಂಧೇನ ಶರೀರದಿಂದ ಹೊರಹೊಮ್ಮಿರ್ತಕ್ಕಂತಹ ಗಂಧದಿಂದ, ಅವಳ ಮೇಲಿನ ಕಾಮನೆಯಿಂದ ಮಥನಾಚ ಉನ್ಮಥಿತಾತ್ಮಾನ ಎಲ್ಲರೂ ಮೋಹಗೊಳ್ಳಲಿ ಅಂತ ಶಾಪ. ಏನ್ ಶಾಪ ಇದು? ನಮ್ಗೆ ಅರ್ಥನೇ ಆಗಲಿಲ್ಲ. ಅಲ್ಲಿ ರುದ್ರದ್ವೇಷಗಳು ನಾಶವಾಗಿ ಹೋಗ್ಬೇಕು ಅಂತ ಶಾಪ ಕೊಡ್ರಿ, ನಡೀತದೆ. ಆದ್ರೆ ಆ ಗೌರಿ ಪರಿಸ್ಥಿತಿಯಲ್ಲಿ ಅವಳ ಶರೀರದಿಂದ ಹೊರ ಬಂದಿರತಕ್ಕ ಮಧುಗಂಧದಿಂದ ಇವರೆಲ್ಲರೂ ಏನಾಗಲಿ, ಕಾಮಾಕ್ರಾಂತರಾಗಲಿ ಅಂತ ಶಾಪ ಕೊಡ್ತಿದ್ದಾರಲ್ಲ. ಇವರ ಕಾಮಾಕ್ರಾಂತತೆ ರುದ್ರದೇವರ ಪತ್ನಿಯ ಒಂದು ಶುದ್ಧತೆಗೆ ಹಾಳು ಕೆಲಸ ಆಗೋದಿಲ್ವಾ? ಅದು ಹೇಗೆ ಮಾಡಿದ್ದೀನಿ ಅದನ್ನು ಅಂತ ಈ ಶಾಪದ ಅಭಿಪ್ರಾಯವನ್ನೇ ಆಚಾರ್ಯರು ಬದಲಿಸಿಬಿಡ್ತಾರೆ. ಈ ಶಾಪ ಕೊಟ್ಟದ್ದು ರುದ್ರದೇವರ ಪತ್ನಿಯ ವಿಚಾರವೇ ಅಲ್ಲ, ನಮ್ಮ ಪಾರ್ವತಿಯ ವಿಷಯವೇ ಅಲ್ಲ ಅಂತ ಕೊಡ್ತಾ ಇದ್ದಾರೆ. ಏನರ್ಥ? ಗಿರಿಹೇ ಪ್ರಾಣ, ಮೊದಲನೇ ಗಿರೇ ಸುತಾಯಾ ಅಂತಂದ್ಯಾರಲ್ಲ, ಗಿರೇ ಪ್ರಾಣಸ್ಯ, ಮುಖ್ಯ ಪ್ರಾಣದೇವರ, ಸುತಾಯಾ ಅವಳಿಂದ ಅವರ ಮುಖ್ಯ ಪ್ರಾಣದೇವರಿಂದ ಸಾಕಲ್ಪಟ್ಟಂಥ ಯಾರವಳು? ವೇದವಾಕ್ ಸ್ಮೃತ, ಸಕಲ ವೇದವಾಕ್ಯಗಳು. ಪುಷ್ಪಂ ಸ್ವರ್ಗಾದಯ, ಪುಷ್ಪಿಣ್ಯ ಅಂದರೆ ಸ್ವರ್ಗಾದಿ ಫಲವನ್ನು ಕೊಡತಕ್ಕಂಥದ್ದು. ಫಲಂ ಮೋಕ್ಷ ಉದಾಹರಣೆ. ಮಥ್ನ ಆನಂದೋ ಮನ್ಮಥೋ ಮಥ್ನ, ಆ ಕಾಮಾಕ್ರಾಂತತೆ ಮುಂತಾದವುಗಳು ಅವರಿಗೆ ಬರಲಿ. ರುದ್ರದ್ವೇಷಿಗಳಿಗೆ ಕಾಮಾಕ್ರಮಣೆ ಆಗಲಿ. ಅವರಿಗೆ ವೇದವಾದಗಳು ಕೇವಲ ಸ್ವರ್ಗ ಪರವಾಗಿರಲಿ, ಮೋಕ್ಷಾದಿ ಪುರುಷಾರ್ಥ ಅವರಿಗೆ ಲಭಿಸದೇ ಇರಲಿ. ಆದ್ದರಿಂದ ಹರದ್ವೇಷ ಯಾರೂ ಮಾಡಬಾರ್ದು. ಹರದ್ವೇಷ ರುದ್ರದ್ವೇಷ ಮಾಡಿದರೆ ಈ ಶಾಪಕ್ಕೊಳಗಾಗಿಬಿಡ್ತೀವಿ. ಆಗ ಬಂದಂಥ ಎಲ್ಲ ವೇದವಾದಗಳು ಕೇವಲ ನಮಗೆ ಸ್ವರ್ಗಾದಿ ಫಲ ಕೊಡ್ತವೆ. ಮತ್ತೆ ತಿರುಗಿ ಬಂದು ಮೋಕ್ಷ ಆಗದೇ ಇರುವಂತಾಗಿ ಬಿಡ್ತದೆ, ಬರೀ ಕಾಮಾಕ್ರಾಂತರಾಗಿ ಬಿಡ್ತೇವೆ. ಅದರಿಂದ ಈ ಅಯ್ಯಂಗಾರನಿಗೆಲ್ಲ ಮೋಕ್ಷ ಇಲ್ಲ ಅನ್ನೋದು. ಯಾಕಂದ್ರೆ ಅವರು ರುದ್ರದ್ವೇಷಿಗಳವರು. ನಮ್ಮ ಆತ್ಮರು ನೋಡ್ರಿ, ಒಬ್ಬ ದೇವತಾವನ್ನು ಒಂದು ಸ್ವಲ್ಪನೂ ದ್ವೇಷ ಮಾಡೋದಿಲ್ಲ. ಯಾವುದೇ ದೇವತೆ, ದೇವತಾ ಅಂದ್ರೆ ಸಾಕು ಅವರಿಗೋಸ್ಕರವಾದ ತೃಪ್ತವಾದ ಸ್ಥಾನ. ಇಷ್ಟೇ ನಮಗೆ ಆ ಶ್ರೀಮದಾಚಾರ್ಯ ಯಾರ್ಯಾರು ಏನೇ ಸ್ಥಾನ ಕೊಟ್ಟಿದ್ದಾರೆ, ಅದು ಏನು ಮಾಡ್ತದೆ, ತಾರತಮ್ಯ ಏನು ಸ್ವಲ್ಪ ಸೂಕ್ಷ್ಮವಾಗಿ ಸರಿಯಾಗಿ ತಿಳ್ಕೊಳ್ಬೇಕು. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಾನಾ ಕೋಟಿಗಟ್ಟಲೆ ದೇವತೆಗಳು, ಎಲ್ಲೆಲ್ಲೋ ಏನೇನೋ ಹೆಸರುಗಳು, ಎರಡೇ ಒಬ್ಬರಿಗೆ ಇಬ್ಬರು ಹೆಸರು. ಅಶ್ವಿನಿ ಪತ್ನಿ ಉಷಾ ಒಬ್ಬಳು ಬೇರೆ, ಆಮೇಲೆ ವಿರಾಟ್ ಉಷಾ ಇನ್ನೊಬ್ಬಳು ಬೇರೆ, ನಾಮಾಭಿಮಾನಿ.
ಇವರೆಲ್ಲ ಬೇರೆ ಬೇರೆ ಅವ್ರದ್ದು ಕಕ್ಷಾನೇ ಬೇರೆ, ಇವ್ರದ್ದು ಕಕ್ಷಾನೇ ಬೇರೆ. ಒಂದು ಉಷಾ ಅಂತ ಬಂದ ಕ್ಷಣಕ್ಕೆ ನಮ್ಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಹೀಗೆಲ್ಲ ಸ್ವಲ್ಪ ತಾರತಮ್ಯ ಜ್ಞಾನ ಎಂಬುದು ಕಠಿಣ, ಹೌದು, ಅವಶ್ಯ. ಆದರೆ ಬುದ್ಧಿಪೂರ್ವಕವಾಗಿ ಗುರು ಹಿರಿಯರ ಒಂದು ಅನುಗ್ರಹದಿಂದ ಸ್ವಾಮಿ ವಿಚಾರ ಬಂದಿದೆ. ಈ ತಾರತಮ್ಯದಲ್ಲಿ ಇವರನ್ನು ಏನು ಸೇರಿಸ್ಕೋಬೇಕು, ಏನು ಕಥೆ, ಇಷ್ಟೆಲ್ಲ ಇದೆಯಲ್ಲ. 32 ಕಕ್ಷಾ ತಾರತಮ್ಯನ ಜಗನ್ನಾಥ ದಾಸರು ಬರ್ಕೊಟ್ಟಿದ್ದಾರೆ. ಈ ನಂದಿ ಸುದ್ದಿನೇ ಇಲ್ಲ. ಮತ್ತೆ ಕೇಳಬೇಕಾದ್ದೇ ಅಲ್ವಾ ಇದು? ನಾನು ಸಾಮಾನ್ಯವಾಗಿ ನಂದಿ 19ನೇ ಕಕ್ಷಾ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ಸರಿಯಾಗಿ ನಿರ್ಣಯ ಇಲ್ಲ. ಕೆಲವುದೆಲ್ಲ ಈ ನಂದಿ ಇನ್ನು ಪರ್ವತ ಗಣಗಳದ್ದು, ರುದ್ರದೇವರು ಶಿಷ್ಯರದ್ದು, ಈ ನಂದಿ ಜೊತೆಗೆ ಇನ್ನೊಬ್ಬಿದ್ದಾನೆ ಅವನು. ಇವ್ರದೆಲ್ಲ ಯಾವ ತಾರತಮ್ಯ, ಎಷ್ಟನೇ ಕಕ್ಷಾ ಸರಿಯಾಗಿ ಅದರ ಪರಿಜ್ಞಾನ ಇಲ್ಲ. ಶ್ರೀಮದಾಚಾರ್ಯರು ಅವ್ರದ್ದೆಲ್ಲ ಉಲ್ಲೇಖನ ಮಾಡಿಲ್ಲ, ಅವ್ರದ್ದು ದೊಡ್ಡ ವಿಚಾರ ಅಂತ ತಗೊಂಡಿಲ್ಲ. ನಾವು 19ನೇ ಕಕ್ಷಾ ದೊಡ್ಡ ಕಕ್ಷಾ ಅದು. ನಾವೇನು ಮಾಡ್ತೇವೆ, ಸುಮ್ಮನೆ ಯಾರ್ಯಾರ್ದು ಹೆಸರು ಸಿಕ್ಕಿಲ್ವೋ, ಭಾಳ ದೊಡ್ಡವರು ಎಂಬುದು ಗೊತ್ತಾಗಿದೆಯೋ, ಈಗ ತಗೊಂಡಾಗ ನಾವೇ 19ನೇ ಕಕ್ಷಾದಲ್ಲಿ ನಾವೇ ಹಾಕಿಟ್ಕೊಂಡಿರ್ತೀವಿ. ಯಾರಾದರೂ ಹಿರಿಯರು ದೊರಕಿದಾಗ ಕೇಳಬೇಕು. ಅವ್ರಿಗೆ ತಿಳಿದಿದ್ರೆ, ಇಲ್ಲ ನೋಡಿ ಈ ಕಾರಣದಿಂದ ಇಂಥ ಕಡೆ ಇಂಥ ಉಪನಿಷತ್ತಲ್ಲ ಅಥವಾ ಇಂಥ ಕಡೆ ಹಿಂಗೆ ಆಚಾರ್ಯ ಹೇಳಿದ್ದಾರೆ, ಆದ್ದರಿಂದ ಇಂಥ ಕಕ್ಷಾ ಅಂತ ಅವ್ರು ಹೇಳ್ಕೊಟ್ರು ಅಂದರೆ ಆವಾಗ ನಮ್ಮ ಈ ಪರಿಜ್ಞಾನವನ್ನು ಸ್ವಲ್ಪ ಸರಿಪಡ್ಕೋಬೇಕು. ಸ್ವಲ್ಪ ಅದೇ ಹೇಳ್ತೀನಲ್ಲ, ಈಗ ಎಲ್ಲ ತಿದ್ದುಪಡಿಗಳು ಈಗಲೇ ಆಗೋದಿಲ್ಲ. ಏನು ಬೇಕಾದಷ್ಟು ಟೈಮ್ ಇದೆ, ಏನು ಅವಸರ ಇಲ್ಲ. ಅವಕಾಶ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮುಂದೆ ಹೋಗೋಣಂತೆ. ಆದ್ದರಿಂದ ಆಚಾರ್ಯ ಇಷ್ಟು ನಿರ್ಣಯವನ್ನು ಕೊಟ್ಟರು. ಈ ರುದ್ರದ್ವೇಷಿಗಳು ಏನಾಗಲಿ, ಅಂತಂದ್ರೆ ಅದಕ್ಕಂತಾರೆ ಸರ್ವಭಕ್ಷಾ ದ್ವಿಜಾವೃತ್ತಿ, ವೃತ್ತಿಗೋಸ್ಕರವಾಗಿ ಬ್ರಾಹ್ಮಣರು ಏನಂದ್ರೆ ಅದನ್ನು ತಿನ್ನುವಂಥವರಾಗಲಿ. ತ್ರಿತ ವಿದ್ಯಾ ತಪೋವ್ರತ, ತಪಸ್ಸು ವಿದ್ಯಾ ಇವುಗಳನ್ನು ಇದ್ರೂ ಕೂಡ ವಿತ್ತ ದೇಹ ಇಂದ್ರಿಯ ರಾಮಾಹ ಯಾಚಕಾ ವಿಚರಂತ್ಯಃ. ಈ ಬ್ರಾಹ್ಮಣರು ಏನು ದಕ್ಷ ಪ್ರಜಾಪತಿಗೆ ಅನುಕೂಲ ಮಾಡ್ತಿದ್ದಾರೆ, ಇವ್ರೇನು ಮಾಡಿದ್ರು, ದಕ್ಷ ಪ್ರಜಾಪತಿ ಬೈತ ಅಂತ ಇದ್ರೆ ಈಗ ಅಂದ್ಬಿಟ್ಟಿದ್ದಾರೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ಈಗ ಅಲ್ಲಿ ಮೂಲದಲ್ಲಿ ಏನಾಗೋಗಿದೆ, ದಕ್ಷ ಪ್ರಜಾಪತಿ ಬೈದ, ನಂದಿ ವಾಪಸ್ ಬೈಲಿಕ್ಕೆ ಶುರು ಮಾಡಿದ ಅಂತ ಇಷ್ಟೇ ಇರೋದು. ನನ್ನ ದಕ್ಷ ಪ್ರಜಾಪತಿ ಶಾಪ ಕೊಟ್ಟ, ದೇವತೆಗಳಿಗೆಲ್ಲ ಶಾಪ ಕೊಡಲಿಲ್ಲ, ಇವರಿಗೆ ಮಾತ್ರ ಶಾಪ ಕೊಟ್ಟ ಅಂತ ಆಗಿದ್ರೆ ಒಂದು ರೀತಿ ಚಂದ. ದಕ್ಷ ಪ್ರಜಾಪತಿಗೆ ಕೊಟ್ಟ ಶಾಪ ಅಲ್ಲಿಗೆ ನಿಲ್ಲಿಸದೆ ಸುತ್ತಮುತ್ತಲೂ ಇದ್ದ ಬ್ರಾಹ್ಮಣರನ್ನ ಶಾಪ ಕೊಡ್ತಾ ಇದ್ದಾನೆ ನಂದಿ. ಬ್ರಾಹ್ಮಣರ ಮೇಲೆ ಮೊದಲಿಂದ ದ್ವೇಷ ಇತ್ತೋ ಇಲ್ಲ, ನಂದಿಗೂ ಬ್ರಾಹ್ಮಣರಿಗೂ ಬಹಳ ಸಂಪರ್ಕ ಒಳ್ಳೆ ಚೆನ್ನಾಗಿತ್ತು. ಮತ್ತೆ ಯಾಕೆ ಶಾಪ ಕೊಟ್ಟ ಅಂದ್ರೆ ಪ್ರಾಯ ಹೀಗಾಗಿರ್ಬೇಕು. ಇವೆಲ್ಲ ಸೂಚ್ಯ ದ್ಯೋತಿತ ಅಭಿಪ್ರಾಯಗಳು. ಇವ್ರು ಕೆಲವ್ರನ್ನ ನೀವು ಉಪನ್ಯಾಸ ಹೇಳೋ ಕಾಲಕ್ಕೆ ನೋಡ್ರಿ ಅಂತ ಇರ್ತಾರೆ. ಏನು ಅರ್ಥ ಆಗಿದೆಯೋ ದೇವರೇನ ಸಕಲ ವಿಷಯವೂ ಮೊದಲೇ ಗೊತ್ತಾಗ್ಬಿಟ್ಟಿದೆಯೋ ನಾವು ಹಾಗೆ ಮಾಡ್ತಿರ್ತಾರೆ ಅವರು. ಹಾಗೇನೆ ಈ ಬ್ರಾಹ್ಮಣರು ದಕ್ಷ ಪ್ರಜಾಪತಿ ಶಾಪ ಕೊಡ್ತಾ ಇದ್ದಾರೆ, ಯಾರಿಗೆ ರುದ್ರದೇವರಿಗೆ ಬೈತಾ ಇದ್ದಾರೆ. ಹೌದೌದು ಮಗ ತಲೆ ಆಡಿಸ್ಬಿಟ್ರು. ಅದಾ ನೀವು ರುದ್ರದೇವರನ್ನ ಬೈತಾ ಇದ್ರೆ ತಲೆ ಆಡಿಸ್ತೀರಿ, ನಿಮ್ಗೆ ಜ್ಞಾನ ಬೇಡ. ಯದ್ಯಪಿ ಅವ್ರು ದಕ್ಷಿಣ ಕೊಟ್ಟಿರ್ಬೋದು, ದಕ್ಷಿಣ ಕೊಟ್ಟಿದ್ದಕ್ಕಾಗಿ ಹಂಗಂದ್ರೆ ಹಂಗೆ ಮಾಡಿಬಿಡೋಲ್ಲ ನೀವು ಅಂತ ಕೋಪಿಸ್ಕೊಂಡವ್ರೆ. ವಿತ್ತ ದೇಹ ಇಂದ್ರಿಯ ಆರಾಮ, ದುಡ್ಡಿಗೋಸ್ಕರ ಅಲಿರೋ ನೀವು. ನಿಮ್ಮ ದೇಹ ಇಂದ್ರಿಯಗಳನ್ನು ಪೋಷಣೆ ಮಾಡ್ಲಿಕ್ಕಂತೆ ಇಡೀ ಜೀವನ ಕಾಲ ಕಳೆಯೋ ಯಾಚಕರಾಗಿರಿ. ಭೂಮಂಡಲದಲ್ಲಿ ಅಡ್ಡಾಡಿ. ಹೌದು, ಬಹುಕಾಲ ಶಾಪ. ಜ್ಞಾನದ ವಿಚಾರ ಏನು ಬಂದೇ ಇಲ್ವಲ್ಲ. ಇದು ಸ್ವಯಂಭುವ ಮನ್ವಂತರದಲ್ಲಿ ಕೊಟ್ಟಿದ್ದಿಲ್ಲ, ಇನ್ನೂ ಹಂಗೆ ಇದೆ. ಸ್ವಯಂಭುವ ಮನ್ವಂತರ, ಸಾರ್ವಶಿಷ ಮನ್ವಂತರ, ಉತ್ತಮ ವೈವತ್ತ ತಾಪಸ ಎಲ್ಲ ಆದಮೇಲೆ ವೈವಸ್ವತ ಮನ್ವಂತರ ಬಂದು, ವೈವಸ್ವತ ಮನ್ವಂತರ 28 ಚತುರ್ಯುಗಗಳ ಮುಗಿದು 27 ಚತುರ್ಯುಗ ಮುಗಿದು 28ನೇ ಕಲಿಯುಗ ಬಂದಿದೆ. ಇಲ್ಲೂ ಹಿಂದೂ ನಡೀತಾ ಇದೆ. ಹಾಗೂ ಬ್ರಹ್ಮ ನಂದಿಯ ಶಾಪ ದುಡ್ಡು ದುಗಾಣಿ ವಿಷಯ ಆದ್ದರಿಂದ ಬಹುಕಾಲದು. ಅದು 1 ದಿವಸದ್ದು 2 ದಿವಸದ್ದಲ್ಲ. ಅದು ಏನಾಗಿ ಹೋಗ್ತದೆ, ನಾವು ಬ್ರಾಹ್ಮಣರು
ಮೊದಲಿಂದ ಇದೊಂದು ಕೆಟ್ಟ ಸ್ವಭಾವ ನಮಗೆ. ಗೆದ್ದತ್ತಿನ ಬಾಲ ಹಿಡಿಯೋದು. ಯಾರೇ ಆಗಲಿ ದುಡ್ಡು ದಕ್ಷಿಣೆ ಕೊಟ್ಟು ಜಾಸ್ತಿ ದಕ್ಷಿಣೆ ಕೊಟ್ಟರು ಅಂದರೆ ಅವ್ರನ್ನ ಸ್ತೋತ್ರ ಮಾಡ್ತಾ ಕೂತ್ರು. ಈಗ ಒಂದು ದಿವಸಕ್ಕೆ ನಿಮ್ದೆಲ್ಲ ಎಷ್ಟಪ್ಪ ಮ್ಯಾಕ್ಸಿಮಮ್ ಪರ್ ಡೇ ಇವತ್ತಿನ ಮಠಗಳಲ್ಲಿ ಮಂದಿರಗಳಲ್ಲಿ ಉಪನ್ಯಾಸ ಕೊಡೋದು? ಪಾಪ ನಿಮ್ಗೆ ಅದ್ರ ಬಗ್ಗೆ ಜ್ಞಾನವೇ ಇಲ್ಲ, ನಮಗದ ಅದು 100 rupees ಹೌದಾ? ಪರ್ ಡೇ 10,000 rupees ಪತ್ಕೆ ಮಾಡಿ ಸ್ವಾಮಿಗಳು. ಆಚಾರಗಳನ್ನ ಹೋಗಿ ಕೇಳ್ರಿ, ಏನು ಆಚಾರ್ರೆ ಮುತ್ತಿಗೆ ಮಾಡಿ ಸ್ವಾಮಿ ಕೃಷ್ಣ ಪೂಜೆ ಮುಟ್ಟಬಾರ್ದು ಅಂತ ನಾವು ಅಂತೀವಿ. ನಿಮ್ದು ಏನಾದ್ರು ಸಮ್ಮತಿ ಇದ್ರೆ ಕೊಡ್ರಿ, ಮುಟ್ಟಬಾರ್ದು ಅಂತ ನಾವು ನಿಮ್ಮ ಎದುರಿಗೆ ಹೇಳ್ತೇವೆ. ಆದರೆ ಅದನ್ನು ಬರಗಿರಿದು ಕೊಟ್ಟರೆ ನಾಳೆ ಅವ್ರು ನಮ್ಮನ್ನು ಉಪನ್ಯಾಸ ಕರೆದಿವ್ರೆ, ನೀವು ಅದನ್ನು ಹೋಗಿ ಅವರಿಗೆ ತೋರಿಸ್ಬಿಟ್ರೆ ಯಾಕೋ ದಾಕ್ಷಿಣ್ಯ ಆಗ್ತದೆ ಬೇಡ ಅಂತ ಹೇಳ್ಬಿಟ್ರೆ ಒಪ್ಪದೇ ಇಲ್ಲ. ಏನಿಲ್ಲ, ಅಲ್ಲಿ 10,000 ಗೆದ್ದೆ ಎತ್ತೋದು. ಈಗ ಸದ್ಯಕ್ಕೆ ಗೆದ್ದೆ ಎತ್ತು ಅಮೆರಿಕಾದಿಂದ ತಂದ ದುಡ್ಡಲ್ಲಿ ನಿಂತಿದೆ 10,000 ರೂಪಾಯಿ ಪರ್ ಡೇ, ಇಡೀ 2 ವರ್ಷದ ಪರ್ಯಾಯ. ಹೆಂಗಿರಬೇಕು ವೈಭವ? ಅವ್ರು ಮಾತಾಡೋದೆಲ್ಲ 4,000 ಕೋಟಿ 5,000 ಕೋಟಿ ಅಂತ ಖರ್ಚು ಮಾಡಿ ಇಡೀ ಉಡುಪಿಯನ್ನ ಸಿಂಗಾಪುರ್ ಮಾಡ್ದಂಗೆ ಮಾಡ್ತಾರೆ. ಅವರ ಪ್ರತಿಜ್ಞಾ ವಾಕ್ಯಗಳು ನೋಡ್ರಿ. ಬ್ರಾಹ್ಮಣರು ಇವತ್ತು ಅದೇ ಸ್ವಭಾವದವರು. ಬೇಕಾದಾಗಲಿ ವಿಷ್ಣುದ್ರು ಹೊರಕಂಡು ನಡೆಸುವಂತ ಪದ್ಧತಿ ನಮ್ದು ಇರಬಾರ್ದು. ಅವ್ರು ಕೊಡೋ ದುಡ್ಡು ಯಾವ ಲೆಕ್ಕ, ನಾವು ದೇವ್ರು ಹೆಂಗೋ ನಮ್ಮನ್ನು ಊಟಕ್ಕೆ ಹಾಕ್ತಾನೆ ಎಂಬ ಬುದ್ಧಿ ಬಂತ ಇವರಿಗೆ? ಬರೋದಿಲ್ಲ. ಅದು ನಂದಿಯ ಶಾಪ. ನಂದಿ ಶಾಪ ಆಗ್ಲಿಕ್ಕಿಂತ ಮುಂಚೆನೂ ಅದೇ ಸ್ವಭಾವ ಅವ್ರದ್ದು. ಅದನ್ನೇ ವಿತ್ತ ದೇಹ ಇಂದ್ರಿಯಾರಾಮ ಯಾಚಕ ವಿಚರಂತಿ ತತ್ಸೇವ ಮದದ ಶಾಪಂ ಶುದ್ಧ ದಿಜುಗಲಾವೇ ಬೃಹು ಪ್ರತ್ಯ ಅಸೃಜ ಶಾಪಂ ಬ್ರಹ್ಮದಂಡಂ ದೊರಕ್ತೇವೆ. ಈ ರೀತಿ ಎಲ್ಲ ಬ್ರಾಹ್ಮಣರ ಮೇಲೆ ಶಾಪ, ನಮಗೆ ಯಾಕೋ ಶಾಪ ಕೊಟ್ಟಿನೇನು ಅಂತ ಭೃಗುಗಳಿಗೆ ಸಿಟ್ಟು ಬಂತು. ರುದ್ರ ಭಕ್ತರು ಹೀಗಾಗಲಿ ಶಾಪ ಕೊಟ್ಟರು. ನೀವೇನು ರುದ್ರ ವ್ರತಧರ ಲಿಂಗವನ್ನ ಕಟ್ಕೊಂಡ್ಬಿಡ್ರಿ, ಪಾಖಂಡಿಗಳಾಗ್ರಿ, ಸಚ್ಚಾಸ್ತ್ರಕ್ಕೆ ವಿರುದ್ಧ ನಿಮ್ಮ ಆಚರಣೆ ಇರಲಿ, ನಿಮಗೆ ಶೌಚಾಚಾರಗಳು ದೂರ ಹೋಗಲಿ. ಇವತ್ತು ಹಂಗೆ ಅವ್ರು ಕಾಲ್ ಸಹಿತ ತೊಳ್ಕೊಂಬೋದಿಲ್ಲ. ಶೌಚಾಚಾರಗಳು ದೂರ ಹೋಗ್ಲಿ. ಮೌಢ್ಯ ಅಂದ್ರೆ ದಡ್ಡತನ ಅಂದ್ರೆ ಏನು? ಹೇಳಿ ಮಾಡಿಸಿದ ದಡ್ಡತನ ಬಂದು ನಿಮಗೆ ಬಡ್ಕೊಳ್ಳಿ. ಜಟ ಧರಿಸಿರಿ, ಭಸ್ಮಧಾರಿಗಳಾಗ್ರಿ, ಮೂಳಗಳನ್ನ ಮಾಲೆ ಹಾಕ್ಕೊಳ್ರಿ, ಶಿವದೀಕ್ಷಾದಲ್ಲಿ ಇರ್ರಿ. ನಿಮಗೆ ಕಲಶ ಪೂಜೆ ಯಾವುದಾಗಲಿ ಅಂದ್ರೆ ಹೆಂಡದ ಕೊಡ. ಇವತ್ತು ನೋಡ್ರಿ ಹೆಂಡದ ಕೊಡ ಇಟ್ಕೊಂಡೆ ಕಲಶ ಪೂಜೆ ಮಾಡೋದು. ನಾವು ಅದನ್ನು ಕಣ್ಣಾರೆ ನೋಡಿದ್ದೀವಿ. ಆ ಪೂಜಾರಿ ಬರ್ತಾನೆ, ಹೆಂಡದ ಕೊಡ ತಂದು ಮಧ್ಯೆ ಇಟ್ಟಿರ್ತಾರೆ, ಅದಕ್ಕೆ ಬಲು ಅಲಂಕಾರ, ಸುತ್ತಲೂ ಹೂ ಸುತ್ತಿರ್ತಾರೆ, ಅದಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಏನೇನೋ ಮಾಡಿ ಅದನ್ನ ಹೆಂಡಲ್ಲಿ ತಗೊಂಡ್ಬಂದು ಅದು ಮಧ್ಯಭಾಗದಲ್ಲಿ ಇಟ್ಟು ಅದಕ್ಕೆ ಪ್ರದಕ್ಷಿಣೆ, ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಅವನು ಮೊದಲು ಕುಡಿದು ಕೊಡ್ತಾನೆ. ಯಾರು? ಆ ಪೂಜಾರರು, ರುದ್ರ ಪೂಜಾ ಮಾಡೋ ಅವ ಕೊಟ್ಟ ಮೇಲೆ ಬಾಕಿಯವರೆಲ್ಲ ಪಾಪ ಪ್ರಸಾದ ರೂಪದಿಂದ ಸ್ವೀಕಾರ ಮಾಡ್ತಾರೆ. ಮನೆ ಯಾವುದೋ ಬಿಜಾಪುರದ ಹತ್ರ ಒಂದು ಊರಲ್ಲಿ ನೀವು ಪೇಪರ್ನಲ್ಲಿ ಓದಿರ್ಬೋದು, ಒಂದು ಊರಲ್ಲಿ ಬರೀ ಹೆಂಡದ್ದೇ ಒಂದು ಉತ್ಸವ. ಅವೆಲ್ಲ ಶೈವ ಪಾಖಂಡಿಗಳ ಸ್ವಭಾವ ಸ್ಪಷ್ಟವಾಗಿ ಬರ್ತಾರೆ. ಯತ್ರ ದೈವಂ ಸುರಾಸವಂ. ಶೂದ್ರರೇ ಯಾವ ಕಾಲದಲ್ಲೂ ಇಂಥವರೇ ಅವರು ಪ್ರವೇಶ ಮಾಡೋದು. ಬ್ರಾಹ್ಮಣರೆಲ್ಲ ವಿಷ್ಣು ಭಕ್ತರೇ. ಆಯ್ತು. ಬ್ರಹ್ಮಚ ಬ್ರಾಹ್ಮಣಾಶ್ಚೈವ ಯೂಯಂ ಪರಿಣಿತ. ಬ್ರಾಹ್ಮಣರನ್ನ ಬೈರಿ, ಬ್ರಹ್ಮದ್ವೇಷ ನಿಮಗೆ ಜಾಸ್ತಿ ಆಗುತ್ತೆ. ಮೇಲೆ ಎಲ್ಲ ವೇದಗಳನ್ನ ನಿಂದೆ ಮಾಡ್ರಿ. ವೇದಶಾಸ್ತ್ರದ ಮಾರ್ಗವನ್ನ ಏನಾಗಿಲ್ಲ ಕೂಡು, ಏನಾಗಿಲ್ಲ. ವೇದಶಾಸ್ತ್ರದ ಮಾರ್ಗವನ್ನು ನೀವು ಬಿಟ್ಟು ಹೋಗುವವರಾಗಲಿ ಅಂತೆಲ್ಲ ಶಾಪ ಕೊಟ್ಟು ನಂದಿ ಕೈಬಿಟ್ಟು. ನಮ್ಮ ರುದ್ರದೇವರು ನೋಡಿದರು, ನಂದಿ ಶಾಪ ಕೊಡ್ತಾನೆ, ಭೃಗು ಋಷಿಗಳು ಶಾಪ ಕೊಡ್ತಾರೆ, ನಾನು ನೀವು ಕೊಂದು ಬಿಡ್ತೀನಿ, ನೀವು ಹೇಳ್ತೀನಿ ತವ
ಇವರು ದರ್ಪ ಇಟ್ಕೊಂಡು ಹಿಂಗೆ ಅಮ್ಮೋಣ, ಅವರು ಅಸ್ಥಿಗಳನ್ನು ಇಟ್ಕೊಂಡು ಹಿಂಗೆ ಅಮ್ಮೋಣ, ಏನು ಒಬ್ಬರು ಅವರು ಉಮೇಶ್ ಅಂತ ಹೇಳ್ತಾನೆ, ಒಬ್ರಿಗೊಬ್ರು ಬಡದಾಟ ಏನು ಹೊಡೆದಾಟ ಏನು ತಾಗಿ ನಡೆದೋಗ್ಬಿಡ್ತು. ಈ ದಕ್ಷ ಪ್ರಜಾಪತಿ ಇವರಿಗೆ ಮುಖಂಡ ಕುರಿಸ್ತಾ ಇದ್ದಾನೆ. ದೇವತೆಗಳೆಲ್ಲ ಒಂದು ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ರು. ನಮ್ಮ ರುದ್ರದೇವರಂದರು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದರು. ಸ್ವಾಮಿ ಹೋಗಿ ಬರ್ತೀನಿ, ಯಾಕೋ ಸರೋಗಿಲ್ಲ ಅಂತ ಬ್ರಹ್ಮದೇವರು ನಮಸ್ಕಾರ ಮಾಡಿ, ತಸ್ಸೈವಂ ವದತಶಾಪಂ ಮೃಗೋಸ್ಸ ಭಗವಾನ್ ಭವ ನಿಶ್ಚಕ್ರಾಮ ತದಕ್ಕಿಂಚಿತ್ ವಿಮನಾಯಿ ವಸಾನುಗಃ ಅಂತನ್ನೆಲ್ಲ ಭಕ್ತರನ್ನ ಏನಡ್ರ ಅಂತ ಹೇಳಿದರು. ಎಲ್ಲರನ್ನು ಕರ್ಕೊಂಡು ನಮ್ಮ ರುದ್ರದೇವರು ಆ ಸ್ಥಳ ಬಿಟ್ಟು ಹೊರಟು ಹೋದರು. ರುದ್ರದೇವರು ಹೋದ ಕೂಡಲೇ ದೇವತೆಗಳೆಲ್ಲ ಹೊರಟು ಬಿಟ್ರು. ಆ ವಿಶ್ವೇಶ್ವರರು ಸ್ವಾಮಿ ಸ್ವಾಮಿ ಆಚಾರ್ಯ ಗುರುಗಳೇ ದೊಡ್ಡವ್ರೆ ಒಬ್ಬರು ಕೇಳೋರಿಲ್ಲ ಎಲ್ಲ ಬಿಟ್ಟು ಹೋಗ್ಬಿಟ್ರು. ಅವ್ರ ಯಜ್ಞ ಮುಗಿಸೋದು ಅವ್ರಿಗೆ ಭಾಳ ಶ್ರಮ ಆಯಿತು. ಇಷ್ಟು ನಡೆದದ್ದು. ಅದಾದ್ಮೇಲೆ ಏನಾಯ್ತು, ಇಷ್ಟಾದ ಮೇಲೆ ಬಹುಕಾಲ ಮುಂದೆ ಹೋಯ್ತಂತೆ. ಸುಮಹಾನ್ ಅತಿಚಕ್ರಮೆ, ಅಳಿಯಂಗೂ ಮಾವಂಗೂ ಭೇಟಿ ಇಲ್ಲ. ಇವರು ಅವ್ರ ಮನೆಗೆ ಬಂದಿಲ್ಲ, ಅವ್ರು ಇವ್ರ ಮನೆಗೆ ಬಂದಿಲ್ಲ. ಕಾಲ ಸುಮಹಾನ್, ಬಹಳ ಕಾಲ ಕಳಿತು. ಎಷ್ಟೋ ವರ್ಷಗಳಾದ ಮೇಲೆ ಬ್ರಹ್ಮದೇವರು ಈ ದಕ್ಷ ಪ್ರಜಾಪತಿಗೆ ಪ್ರಾಜಾಪತ್ಯ ಸ್ಥಾನದಲ್ಲಿ ಅಭಿಷೇಕ ಮಾಡುವ ಪ್ರಸಂಗ ಬಂತು. ಯದಾಭಿಷಿಕ್ತೋ ದಕ್ಷಸ್ತು ಬ್ರಹ್ಮಣ ಪರಮೇಷ್ಠಿನ, ಸ್ವಯಂ ದಕ್ಷನನ್ನು ಅಭಿಷೇಕ ಮಾಡಿದರು ಬ್ರಹ್ಮದೇವರು. ಪ್ರಜಾಪತೀನಾಂ ಸರ್ವೇಷಾಂ ಆಧಿಪತ್ಯ, ಎಲ್ಲ ಪ್ರಜಾಪತಿಗಳಿಗೂ ದಕ್ಷ ಪ್ರಜಾಪತಿನೇ ಅಧಿಕ ಅಂತ ಮಾಡಿಟ್ರು. ಮೊದಲೇ ಕೋಪ ತಾಪ ದ್ವೇಷ. ಇನ್ನು ಹೋದ ಹೋತಲ್ಲಿ ಇನ್ನೂ ಬಂದಿಲ್ಲ. ನಮ್ದು ಕಥೆಯಲ್ಲಿ ಹಿಂದೆ ಮುಂದೆ ಹೋಗಿರ್ತದೆ, ಇನ್ನೂ ಬಂದಿಲ್ಲ. ಈಗೇನಾಯ್ತು, ಸಾವಿರಾರು ವರ್ಷಗಳು ಕಾಲ ಕಳೆದ ಮೇಲೆ ಇಡೀ 10 ಜನ ಪ್ರಜಾಪತಿಗಳಿಗೆ ಇವರೇ ಅಧಿಪತಿ, ದಕ್ಷ ಪ್ರಜಾಪತಿ ಅಂತ ಮಾಡಿ ಇವರಿಗೆ ಅಭಿಷೇಕ ಮಾಡಿ ಎಲ್ಲರೂ ಇವ್ರ ಮಾತು ಕೇಳಬೇಕು ಅಂತ ಬ್ರಹ್ಮದೇವರು ವ್ಯವಸ್ಥೆ ಮಾಡಿಕೊಟ್ರು. ಮೊದಲೇ ತಲೆ ನಿಲ್ತಾ ಇಲ್ಲ, ಅಂಥದ್ದು ಸ್ಥಾನ ಬೇರೆ, ಮರ್ಯಾದ. ನೋಡಿದರು ವಾಜಪೇಯಿ ಯಾಗವನ್ನು ವಾಜಪೇಯಿ ಅಂತ ಒಂದು ಯಾಗ, ಅದನ್ನು ಮಾಡಿದರು. ಬಲ ಜಾಸ್ತಿ ಆಯಿತು, ತಪಸ್ಸು ಜಾಸ್ತಿ ಆಯಿತು, ಶಕ್ತಿ ಜಾಸ್ತಿ ಆಯಿತು, ಸ್ಥಾನ ಬಂತು, ಎಲ್ಲ ಅಧಿಕ ಮಾಡಿಕೊಂಡು. ಆಮೇಲೆ ಏನಾಯಿತು, ಬೃಹಸ್ಪತಿ ಸಭಾ ಅಂತ ಒಂದು ಯಜ್ಞ ಮಾಡಬೇಕು. ಆ ಯಜ್ಞದಲ್ಲಿ ರುದ್ರದೇವರನ್ನು ಕರೀಲಿ ಅವಮಾನ ಮಾಡಬೇಕು ಅಂತ ಇಷ್ಟು ಏರ್ಪಾಟ್ ಮಾಡಿಕೊಂಡು, ವಾಜಪೇಯಾದಿ ಯಾಗಗಳನ್ನು ಮಾಡಿದಾಗ ರುದ್ರದೇವರನ್ನು ಕರೀದೇ ಇದ್ದರೂ ಕೂಡ ರುದ್ರದೇವರಿಗೂ ಏನು ವಿಶೇಷತೆ ಗೊತ್ತಾಗಲಿಲ್ಲ, ಅದೇನು ಹೆಚ್ಚು ಮಹತ್ವ ಮಾಡಲಿಲ್ಲ, ಜನಗಳು ಹೆಚ್ಚು ಮಹತ್ವ ಮಾಡಲಿಲ್ಲ. ಆದರೆ ಈ ಬೃಹಸ್ಪತಿ ಸಭಾ ಎಂಬುವ ಯಜ್ಞ ಬಹಳ ದೊಡ್ಡ ಯಜ್ಞ ಮಾಡಿದರು. ಎಲ್ಲ ದೇವತೆಗಳನ್ನು ಪ್ರತ್ಯೇಕವಾಗಿ ಆಹ್ವಾನಗೊಳಿಸಿದ್ದಾನೆ. ಬ್ರಹ್ಮರ್ಷಿಗಳು, ಸರ್ವೇ ದೇವರ್ಷಿಗಳು, ಪಿತೃ ದೇವತೆಗಳು ಎಲ್ಲರನ್ನು ಕರೆದಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಹೆಂಡತಿ ಮಕ್ಕಳು ಮೊದಲಾದವರು ಸಮೇತರಾಗಿ ಅಲ್ಲಿಗೆ ಪ್ರಾಪ್ತರಾಗ್ತಾ ಇದ್ದಾರೆ. ಆಕಾಶ ಮಂಡಲದಲ್ಲಿ ಇವರದ್ದೇ ಒಂದು ದೊಡ್ಡ ವ್ಯಾಪ್ತಿ. ಎಲ್ಲ ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಹೋಗ್ತಾ ಇದ್ದಾರೆ. ದಕ್ಷ ಪ್ರಜಾಪತಿ ನಮ್ಮ ಭೂಮಂಡಲದಲ್ಲೇ ಯಜ್ಞ ಮಾಡ್ತಾ ಇದ್ದಾನೆ. ಪದ್ಮಪುರಾಣ ಪ್ರಕಾರ ಪುಷ್ಕರ ಕ್ಷೇತ್ರದಲ್ಲಿ, ಇಲ್ಲಿಯ ಪ್ರಕಾರ ನರ್ಮದಾ ತೀರದಲ್ಲಿ ಯಜ್ಞ ನಡೀತಾ ಇದೆ. ಯಾರೇ ಯಜ್ಞ ಮಾಡಲಿ, ಏನೇ ಮಾಡಲಿ, ಅದು ನಮ್ಮ ಊರಾಗ ಆಗ್ಬೇಕ್ರಿ. ಅದು ನಮ್ಮ ಭಾರತ ದೇಶದಲ್ಲೇ ಆಗಬೇಕು, ಅದು ಬೇರೆ ಕಡೆ ಆಗೋಂಗಿಲ್ಲ. ಅವ್ರಿಗೆಂಥ ದೇವಾದಿ ದೇವತೆಗಳಾಗಲಿ ಇಲ್ಲಿ ಬಂದೇ ಯಜ್ಞ ಮಾಡಬೇಕು. ಇಲ್ಲೇ ಬಂದಿದ್ರು ಯಜ್ಞ ಮಾಡ್ತಾ ಇದ್ದಾರೆ. ಆಕಾಶದಿಂದ ಎಲ್ಲ ದೇವತೆಗಳು ಇಳಿಯೋದನ್ನು ನೋಡಿದ್ದಾಳೆ ನಮ್ಮ ಸತೀದೇವಿ. ಏನ್ರಿ ಎಲ್ಲೇ ಹೊರಟಿದ್ರಲ್ಲ, ಏನು ಸಮಾಚಾರ, ಏನು ಇಷ್ಟು ಸಂಭ್ರಮ, ಏನು ವೈಭವ, ಆಭರಣಗಳು ಅದು ಇದು ಹಾಕ್ಕೊಂಡು ಹೊರಟಿದ್ರಿ, ಏನು ಸಮಾಚಾರ? ಆಗ ಅವರನ್ನೆಲ್ಲ ಹೇಳಿದರು, ನಿಮ್ಮ ತಂದೆಯ ಮನೆಯಲ್ಲಿ ಯಜ್ಞ ನಡೀತಾ ಇದೆ, ಗೊತ್ತಿಲ್ಲೇನೋ, ನಿಮ್ಗೆ ಆಹ್ವಾನ ಬಂದಿರಬೇಕಲ್ಲ, ಯಾಕೆ ನೀವು ಹೊರಟಿಲ್ಲ, ನೀವು ಬರ್ತೀರಷ್ಟೇ ಅಂತ ಅವರೆಲ್ಲ ದೇವತಾಸ್ತ್ರೀಯರು ಕೇಳಿದ್ರಂತೆ. ಸರಿ ಎಂದು ಪ್ರಾಯ ಯಾಕೋ ನಮ್ಮನ್ನು ಕರೆಯೋದು ನಮ್ಮನ್ನು ಮರ್ತು ಹೋಗಿರಬೇಕು ಅಥವಾ ಬಿಟ್ಟು ಹೋಗಿರಬೇಕು, ನಾವೇ ಹೋಗೋಣಂತೆ, ಏನಾಯ್ತು ಅಂತ ಬಂದು ಯಜಮಾನ್ ಬಂದರು.
ಪ್ರಜಾಪತಿಸ್ತೆ ಶುಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವಕ್ಕಿಲ ವಯಂತು ತತ್ರಾಪಿ ಸರಾಮವಾಮತೆ ಯದ್ಯರ್ಥಿತಾನೇ ವಿಬುಧಾ ವ್ರಜಂತಿ. ಇವರಿಗೆಲ್ಲ ಆಹ್ವಾನ ಇದ್ದ ಮೇಲೆ ನಮಗೂ ಆಹ್ವಾನ ಇದ್ದಂಗೆ. ಆದ ಕಾರಣ ನಮ್ಮ ತಂದೆಯವರು ಯಾರಾದರೂ ಒಬ್ಬರನ್ನ ಕರೆದಾರೆ ಅಂದಮೇಲೆ ನಮ್ಮನ್ನು ಕರೆದಾಗ. ಯಾಕೆ? ಯಾರನ್ನಾರು ಒಬ್ಬರನ್ನ ಕರೆದ್ರೆ ಅವರಂತರ್ಯಾಮಿ ಶ್ರೀಹರಿನ, ಅದೇ ಶ್ರೀಹರಿ ನಮ್ಮಂತರ್ಯಾಮಿ ಆಗಿರ್ತಾನ. ಪರಮಾತ್ಮನ ಕರೆದ ಮೇಲೆ ನಮ್ಮನ್ನು ಕರೆದಾಗಾಯ್ತು, ನಾವು ಹೋಗೋಣ. ಈ ತತ್ವಗಳು ಕೆಲವು ಟೈಮ್ಗೆ ಹಿಂಗೂ ಉಪಯೋಗ ಬೀಳ್ತಾರೆ. ಇಷ್ಟಾಗಿ ನೋಡ್ರಿ, ಎಷ್ಟೋ ವರ್ಷ ಆಯ್ತು ನನ್ನ ಅಕ್ಕ ತಂಗಿಯರನ್ನ ನಾನು ನೋಡಲೇ ಇಲ್ಲ. ಪಾಪ ಅವರೆಲ್ಲ ಬಂದಿರ್ತಾರೆ, ಅವ್ರ ಯಜಮಾನರ ಸಮೇತವಾಗಿ. ನನ್ನ ನೋಡಬೇಕು ಅಂತ ಅವ್ರಿಗೆಲ್ಲ ಬಲು ಅಪೇಕ್ಷೆ. ಅವ್ರಿಗೆ ಅಪೇಕ್ಷೆ ಬಿಟ್ಟು ಅವ್ರು ಯಾರು ಏನು ಹೇಳೇ ಇಲ್ಲ. ಇವಳೇ ಅಂತಿದ್ದಾರೆ ನನ್ನ ನೋಡಬೇಕು ಅಂತ ಅವ್ರಿಗೆಲ್ಲ ಅಪೇಕ್ಷೆ. ಆದ್ದರಿಂದ ನಮ್ಮ ತಾಯಿಯ ತಂಗಿಯಂದರು ದೇವಹೂತಿ ಪ್ರವೃತ್ತಿಗಳು ಅವರು ಬಂದಿರ್ತಾರೆ, ಅಕ್ಕಂದರು ಅವರು ಬಂದಿರ್ತಾರೆ. ನಾವು ಅವರೆಲ್ಲ ಭೇಟಿ ಮಾಡಬೇಕು. ನಮ್ಮ ಚಿಕ್ಕಪ್ಪಂದರು ಬಂದಿರ್ತಾರೆ, ಅನೇಕ ಪ್ರಜಾಪತಿಗಳು ಬಂದಿರ್ತಾರೆ, ನಮ್ಮ ಧರ್ಮ ಪ್ರಜಾಪತಿ ಬಂದಿರ್ತಾರೆ, ಧರ್ಮ ಪ್ರಜಾಪತಿ ಮಕ್ಕಳು ಬಂದಿರ್ತಾರೆ, ಸಮಸ್ತ ದೇವಾದಿ ದೇವತೆಗಳು ಬರ್ತಾರೆ. ನಾವು ಅಲ್ಲಿಗೆ ಹೋಗ್ಬೇಕಾದ್ದು ನಮ್ಮ ಧರ್ಮ. ಇಷ್ಟಾಗಿ ನಾನು ಹೆಣ್ಣು ಎಷ್ಟು ವರ್ಷ ಆಯ್ತು ಈ ಮನೆಗೆ ಬಂದು, ಸಾವಿರಾರು ವರ್ಷ ಕಳೆದು ಹೋಗಿದೆ. ಈ ಬಡದಾಟ ಶುರು ಆದ್ಮೇಲೆ ಇವಳು ಅಲ್ಲಿ ಹೋಗಿಲ್ಲ, ಯಾರು ಬಂದಿಲ್ಲ, ಏನೂ ಆಗಿಲ್ಲ, ಅಲ್ಲಿಂದ ಪತ್ರ ಇಲ್ಲ, ಉತ್ತರ ಇಲ್ಲ, ಏನೂ ಇಲ್ಲ. ಎಷ್ಟೋ ವರ್ಷ ಆಯಿತು. ಉತ್ಸವ ನಡೀತಾ ಇದೆ, ನಾವು ಹೋಗಲಿಲ್ಲ ಅಂದರೆ ಹೆಂಗೆ? ನಾವು ಹೆಣ್ಣಲ್ವಾ? ನಿಮ್ಮಷ್ಟು ಕಠಿಣವಾಗಿ ನಮಗೆ ವರ್ತಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೀನಳಾಗಿ ಬೇಡ್ಕೊಳ್ತೀನಿ, ಅಪ್ಪನ್ನ ಅಮ್ಮನ್ನ ಎಲ್ಲ ನೋಡ್ಬರ್ಬೇಕು ಅಂತ ಅಪೇಕ್ಷೆ ಇದೆ. ಹೋಗೋಣವೇನ್ರಿ ಅಂತ ಕೇಳ್ತೀನಿ. ನೋಡ್ರಿ, ನಾನು ಹೇಳ್ತಿರ್ತೀನಿ ಮಧ್ಯೆ ಶಬ್ದತಃ ಬರದೇ ಹೋದರೂ ಆ ಮಾತಿನಿಂದ ಉಳಿದಿದ್ದೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ರುದ್ರದೇವರಿಗೆ ಏನೂ ಉತ್ತರ ಕೊಡಲಿಲ್ಲ ಅಂತ ಎಲ್ಲೋ ಉದಾಸೀನವಾಗಿ ಕೂತಿದ್ದು. ತಿರುಗೇ ನೋಡಲಿಲ್ಲ. ಇವಳು ಹೇಳ್ತಾ ಇದ್ದಾಳೆ ನಾನು ಹೆಣ್ಣಲ್ವಾ, ನಾವು ಹೋಗೋದು ಬೇಡವಾ, ತವ್ರ ಮನೆ ಹಂಗೆ ಮಾತೇ ಆಡಲಿ ಸುಮ್ಮನೆ. ಅವರಿಗೆ ಅಸಮ್ಮತ ಅಂಬುದು ಗೊತ್ತಾಯಿತು. ಆ ದ್ವೇಷ ಈರ್ಷ್ಯಗಳಿಗೆ ಕಾರಣೀಭೂತವಾದ ನಿಂದ ಮುಂತಾದವುಗಳು ಇನ್ನೂ ನಮ್ಮ ಯಜಮಾನರ ಮನಸ್ಸೊಳಗಿದೆ. ಆ ಕೋಪತಾಪಗಳಿಂದ ಇವರು ಅಲ್ಲಿಗೆ ಹೋಗಬಾರ್ದು ಅಂತಿದ್ದಾರೆ ಅಂತ ತಿಳಿದುಕೊಂಡು ಅಂತಾರೆ, ತಂದೆ ಮನೆ ಅಲ್ವಾ ಇದು? ಏನೊಬ್ಬ ಒಂದು ಹಿರಿಯರು ಒಂದು ಮಾತಾಡ್ಬಿಡ್ತಾರೆ, ಅದಕ್ಕೆ ಯಾಕಷ್ಟು? ಇಷ್ಟಾಗಿ ನೀವು ಹಿಂಗೆ ಮಾಡಿದ್ದು ಸರಿನೋ? ಅಲ್ಲಿ ಹೊಟ್ಟೋದು ಮತ್ತೆ ಯಥಾ ಪ್ರಕಾರ ಸಾವಿರಾರು ವರ್ಷದ ಹಿಂದಿನ ಆ ಉತ್ಸವಕ್ಕೆ ಹೊಟ್ಟೋದ್ಲು. ನೀವಾದ್ರು ಅಲ್ಲ, ನಾನು ನಿಮ್ಮ ಬಗ್ಗೆ ತಪ್ಪು ಹೇಳ್ತೀನಿ ಅಂತಲ್ಲ, ನೀವು ಎದ್ದು ಮುಂಚೆ ನಿಂತು ಬಿಟ್ಟಿದ್ರೆ ಏನಾಗ್ತಿತ್ತು? ಮಾವ ತಾನೆ, ನಿಮ್ಗಿಂತ ತಾರತಮ್ಯದಲ್ಲಿ ಅವರು ಕಮ್ಮಿ ಸರಿ, ಆದರೆ ಮಾವ ಅಂತ ಒಂದು ನಿಮಿತ್ತ ಇದೆಯಲ್ಲ, ಆಗ ನೀವು ಎದ್ದಾದ್ರೂ ನಿಂತು ಮನಸ ನಮಸ್ಕಾರವೋ ಎದ್ದು ನಮಸ್ಕಾರವೋ ಒಂಚೂರು ಮಾಡಿಬಿಟ್ಟಿದ್ರೆ ಏನು ಗಂಟೋಯ್ತು? ಹೋಗಿ ಹಿಂದಕ್ಕೆ ಎದ್ದು ನಮಸ್ಕಾರವೇ ಮಾಡಿಲ್ವಾ? ನೀವು ಮಾಡಿದ್ರಿ. ಮಾವ ಎಂಬ ದೃಷ್ಟಿಯಿಂದ ನೀವು ನಮಸ್ಕಾರ ಮಾಡಿದ್ರಿ. ನೀವು ಉತ್ತಮ ಶಿವ ತಾರತಮ್ಯದಲ್ಲಿ ಉತ್ತಮ ಎಂಬ ದೃಷ್ಟಿಯಿಂದ ಅವ್ರು ನಮಸ್ಕಾರ ಮಾಡಿದರೆ ಎರಡೂ ಆಗಿ ಹೋಗಿದೆ. ಏನು ತಪ್ಪು? ಎದ್ದು ನಿಂತು ಗೌರವ ಮಾಡಿಬಿಟ್ರೆ ಯಾಕೆ ಮಾಡಲಿಲ್ಲ ನೀವು? ಅವ್ರಿಗೆ ಕೋಪ ಬರೋ ಹಂಗೆ ಯಾಕೆ ಮಾಡಿದ್ದೀರಿ? ನಿಮ್ಮದು ನಮ್ಮದು ಒಂದು ಸ್ವಲ್ಪ ಯೋಚನೆ ಮಾಡ್ಕೋಬೇಕಲ್ಲ. ಹೋಗಿ ಅವರು ಬೈಬಾರ್ದಾಗಿತ್ತು, ನಾನು ಹೋಗ್ತೀನಿ. ನೀವು ಎದ್ಲಿ ನಿಂತು ನಮಸ್ಕಾರ ಮಾಡಲಿಲ್ಲ ಅಂದರೂ ಕೂಡ ಅವರೆಲ್ಲ ಆ ರೀತಿ ನಮ್ಮ ಅಪ್ಪ ಆಡಬಾರ್ದಾಗಿತ್ತು. ಏನೋ ಹಿರಿಯರು ಒಂದು ಕೋಪತಾಪಗಳ ಸಂದರ್ಭಗಳಲ್ಲಿ ಒಂದು ಮಾತಾಡ್ಬಿಡ್ತಾರಪ್ಪ, ಕಾಲಾಂತರದಲ್ಲಿ ಎಲ್ಲ ಸರಿ ಹೋಗ್ತದೆ. ಇಷ್ಟಾಗಿ ನಾನು ಅವ್ರ ಮಗಳ್ರಿ, ತಂದೆ ಮನೆಯಲ್ಲಿ ಉತ್ಸವ ನಡೀತಾ ಇದೆ ಅಂತ ಅಂದರೆ ನನ್ನ ಶರೀರದಲ್ಲಿ ಏನೇನು ಪರಿಣಾಮಗಳಾಗಬೇಕು ನೀವೇ ಯೋಚನೆ ಮಾಡ್ರಿ. ಮತ್ತು ಆಹ್ವಾನ ಇಲ್ಲ, ಹೆಂಗೆ ಹೋಗೋದು? ಯಾಕೆ ಬೇಕ್ರಿ ಆಹ್ವಾನ? ತಂದೆ ಮನೆಗೆ ಹೋಗ್ಲಿಕ್ಕೆ, ಮಾವನ ಮನೆಗೆ ಹೋಗ್ಲಿಕ್ಕೆ ಅದೊಂದು ಮಾತ್ರ ಪಾಲನೆ ಮಾಡ್ತಾ ಇದ್ದಾರೆ. ಮಾವನ ಮನೆಗೆ ಹೋಗ್ಲಿಕ್ಕೆ, ಗುರುಗಳ ಮನೆಗೆ ಹೋಗ್ಲಿಕ್ಕೆ
ಗಂಡನ ಮನೆಗೆ ಹೆಂಡತಿ ಹೋಗ್ಬೇಕಾಗಿದೆ, ನಮ್ಮ ಯಜಮಾನರು ಕರೆದೇ ಇಲ್ಲ, ನಾವು ಹೋಗೋದಿಲ್ಲ ಅಂದರೆ ಹಾಗೆಲ್ಲ ಏನಿಲ್ಲ. ಒಂದು ಯಜ್ಞ ನಡೀತಾ ಇದೆ, ಯಾಗ ನಡೀತಾ ಇದೆ, ಜ್ಞಾನ ಯಜ್ಞ ನಡೀತಾ ಇದೆ, ಪ್ರವಚನ ನಡೀತಾ ಇದೆ, ನಮಗೆ ಪ್ರತ್ಯೇಕವಾಗಿ ಆಹ್ವಾನ ಇಲ್ಲ ಅಂತ ನಾವು ಹೋಗೋದಿಲ್ಲ ಅನ್ಬಾರ್ದು, ಹೋಗಬೇಕು. ಇಷ್ಟಾಗಿ ವೈಷ್ಣವ ಯಾಗ, ಬೃಹಸ್ಪತಿ ಯಾಗ ಅಂದರೆ ವಿಷ್ಣು ದೇವತಾಕ ಯಾಗ, ಪರಮಾತ್ಮನ ಕುರಿತು ಮಾಡುವ ಯಾಗ. ಆ ಯಾಗದಲ್ಲಿ ನಾವು ಭಾಗಿಯಾದ ನಮಗೂ ಒಂದಿಷ್ಟು ಪುಣ್ಯ ಬರ್ತೋ ಇಲ್ಲೋ, ಯಾಕೆ ಹೋಗ್ಬಾರ್ದು ನಾವು? ಆದ್ದರಿಂದ ತನ್ಮೇ ಪ್ರಸೀದ ಇದಮರ್ಥ್ಯಂ ವಾಂಛಿತಂ ಕರ್ತುಂ ಭವಾನ್ ಕಾರುಣಿಕೋ ಬದಾನ.